ಲಾಂಗ್ ಕೋವಿಡ್ ಕಂಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆನಂದ್ ಬುರ್ಲಿ. ಹೆಮ್ಮಾರಿ ತನ್ನ ಅಟ್ಟಹಾಸವನ್ನ ಮೆರಿತಾ ಇದೆ. ಈಗಲೂ ಕೂಡ ಸೋಂಕಿತರ ಸಂಖ್ಯೆ ಲಕ್ಷದಷ್ಟಿದೆ. ಇಂಥ ಸಂದರ್ಭದಲ್ಲಿ ಹೆಮ್ಮಾರಿ ತಂದಿಟ್ಟಿರುವಂತ ಅವಾಂತರ ಒಂದ ಎರಡ ಜೀವ ಹಿಂಡುವಂತ ಈ ಕೊರೋನಾ ಅನ್ನುವಂತ ಹೆಮ್ಮಾರಿಯ ಅಟ್ಟಹಾಸಕ್ಕೆ ನಲಗಿ ಹೋಗಿರುವಂತ ಅದೆಷ್ಟೋ ಜನ ಇದ್ದಾರೆ. ಕೆಲವೊಂದಷ್ಟು ಜನ ಪ್ರಾಣ ಬಿಟ್ಟಿದ್ದಾರೆ. ಹೆಮ್ಮಾರಿಯ ಅಟ್ಟಹಾಸ ಎಷ್ಟಿದೆ ಅಂತ ಹೇಳಿದ್ರೆ, ಬದುಕಿತಪ್ಪ ಬಡ ಜೀವ ಅಂತ ಹೇಳಿ ಹೊರಗಡೆ ಬಂದ್ರೆ ನಾನಾ ಸಂಕಷ್ಟಗಳನ್ನ ತಂದೊಡ್ಡಿ ಹೊರಳು ಬಿಗಿದು ಪ್ರಾಣವನ್ನ ಕಿತ್ತುಕೊಳ್ಳುವಂತ ಕೆಲಸ ಮಾಡ್ತಾ ಇದೆ ಕೊರೋನಾ ಅನ್ನುವಂತ ಹೆಮ್ಮಾರಿ. ಕಾಲು ಕಟ್, ಹಾರ್ಟ್ ಅಟ್ಯಾಕ್, ಕಿಡ್ನಿ ಫೇಲ್, ಕಣ್ಣು ಕುರುಡು, ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕಾಡ್ತಾ ಇದೆ ಈ ಲಾಂಗ್ ಕೋವಿಡ್ ಅನ್ನುವಂತ ಮಹಾಮಾರಿ. ಲಾಂಗ್ ಕೋವಿಡ್ ಅನ್ನುವಂತ ಮಹಾಮಾರಿ ಬಿಟ್ಟು ಬಿಡದೆ ಕಾಡ್ತಾ ಇದೆ, ಬೆಚ್ಚಿ ಬೀಳಿಸ್ತಾ ಇದೆ. ಕ್ರೂರಿ ಕೊರೋನಾದ ಆಫ್ಟರ್ ಎಫೆಕ್ಟ್. ಕೊರೋನಾದಿಂದಾಗಿ ಗುಣಮುಖರಾದವರೇ ಎಚ್ಚರ ಎಚ್ಚರ. ಹೆಮ್ಮಾರಿಯಿಂದ ತಪ್ಪಿಸಿಕೊಂಡು ಬಿಟ್ವಿ, ಬಚಾವಾದ್ವಿ ಅಂತೇಳಿ ನಿಟ್ಟುಸಿರು ಬಿಡುವಂತ ಇಂತಹ ಸಂದರ್ಭದಲ್ಲಿ ಲಾಂಗ್ ಕೋವಿಡ್ ತಂದಿಡ್ತಾ ಇರುವಂತ ಅವಾಂತರ ಒಂದ ಎರಡ ಜೀವನ ಪೂರ್ತಿ ಬೆಂಬಿಡದೆ ಕಾಡುತ್ತಾ ಹೊಸ ಹೊಸ ಕಾಯಿಲೆ, ಒಂದ ಎರಡ ಕಾಯಿಲೆ ಜೀವನ ಪೂರ್ತಿ ನೆರಳಬೇಕಾದಂಥ, ಜೀವನ ಇಡೀ ಕಾಯಿಲೆಗೆ ತುತ್ತಾಗಿ ಬದುಕಬೇಕಾದಂತ ಅನಿವಾರ್ಯದ ಸಂದಿಗ್ಧ ಸ್ಥಿತಿಯನ್ನ ಈ ಹೆಮ್ಮಾರಿ ತಂದೊಡ್ತಾ ಇದೆ. ಹಾಗಿದ್ರೆ ಏನಿದು ಲಾಂಗ್ ಕೋವಿಡ್? ಲಾಂಗ್ ಕೋವಿಡ್ ನಿಂದ ಬಳಲ್ತಾ ಇರುವಂತವರ ಗುಣಲಕ್ಷಣ ಯಾವ ರೀತಿಯಾಗಿರುತ್ತೆ? ದೇಹದ ಯಾವ್ಯಾವ ಅಂಗದ ಮೇಲೆ ಅಥವಾ ದೇಹದ ಯಾವ್ಯಾವ ಅಂಗಗಳ ಮೇಲೆ ಈ ಹೆಮ್ಮಾರಿ ತನ್ನ ಅಟ್ಟಹಾಸವನ್ನ ಮೆರಿತಾ ಇದೆ? ತಪ್ಪಿಸಿಕೊಂಡ್ವಿ ಅಂತೇಳಿ ನಿಟ್ಟುಸಿರು ಬಿಡುವಂತಹ ಸಂದರ್ಭದಲ್ಲೇ ಬಂದು ಕೂತು ದೇಹದ ಒಳಗೇನೆ ದೇಹ ತಿಂತಾ ಇರುವಂತ ಈ ಹೆಮ್ಮಾರಿಯಿಂದ ತಪ್ಪಿಸಿಕೊಳ್ಳೋದು ಹೇಗೆ? ಒಟ್ಟಾರೆಯಾಗಿ ಏನಿದು ಲಾಂಗ್ ಕೋವಿಡ್? ಡೀಟೇಲ್ಸ್ ಇದೆ, ನೋಡೋಣ ಬನ್ನಿ. ಕೋವಿಡ್ ಆದಮೇಲೆ ಕಾಲಿನಲ್ಲಿ ಕ್ಲಾಟ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಆಗ್ತಾ ಇದೆ. ಅದು ಗ್ಯಾಂಗ್ರೀನ್ ಆಗಿ ಅದನ್ನು ಕಾಲನ್ನೇ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. 200 ಪೇಷಂಟ್ಗಳು ಬಂದಿರೋದರಲ್ಲಿ 30 ಜನಕ್ಕೆ ನಾವು ಆಂಪ್ಯುಟೇಟ್ ಮಾಡಬೇಕಾಯಿತು. ಅಂದರೆ ಮಂಡಿಯಿಂದ ಕೆಳಗಡೆ ಅಥವಾ ಮಂಡಿಯಿಂದ ಮೇಲೆ ನಾವು ಪೂರ್ತಿ ಕಾಲನ್ನು ತೆಗಿಬೇಕಾಗಿತ್ತು. ಕೋವಿಡ್ನಿಂದ ಮಾತ್ರ ಆಗಿದ್ದು, ಬೇರೆ ಯಾವುದರಿಂದನೂ ಅಲ್ಲ ಅಂತ. ವೈರಸ್ ವೈರಾಣು ನಮ್ಮ ದೇಹದಾಗಿಂದ ಹೋಗಿಬಿಟ್ಟಿದ್ದು, ಅದು ಮುಂದುವರೆಯೋದಾಗಿದೆ. ಆ ಪೇಷಂಟಲ್ಲಿ ಪಲ್ಮನರಿ ಎಂಬಾಲಿಸಮ್ ಆಗಿದೆ. ಹಾರ್ಟ್ನಿಂದ ಫುಪ್ಪುಸಗೂ ಹೋಗುವಂತಹ ರಕ್ತನಾಳದಾಗ ಕ್ಲಾಟ್ ಆಗಿದೆ. ಕೋವಿಡ್ ವೈರಲ್ ಇನ್ಫೆಕ್ಷನ್ ಏನು ಮಾಡುತ್ತೆ? ಮಲ್ಟಿ ಸಿಸ್ಟಮ್ ಇನ್ಫ್ಲಮೇಷನ್ ಮಾಡುತ್ತೆ. ಕೆಲವರು ಇಮ್ಯುನಿಟಿ ಏನು ಮಾಡುತ್ತೆ, ಅದರ ವಿರುದ್ಧ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಅದನ್ನು ಕೊಲ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಅದನ್ನು ಕೊಲ್ಲೋ ಪ್ರಯತ್ನದಲ್ಲಿ ಏನಾಗುತ್ತೆ? ನ್ಯೂಕ್ಲಿಯರ್ ಬಾಂಬ್ ಹಾಕಿದಂಗೆ ಆಗುತ್ತೆ ದೇಹದಾಗ. ಕೈಯಲ್ಲಿ ಒಂದು ಸ್ವಲ್ಪ ಗುಳ್ಳೆ ಥರ ಆಯಿತು, ಕೈಯೆಲ್ಲ ಊತ ಬಂತು. ಸ್ಕಿನ್ TB ಅಂತ ಹೇಳಿ ಬಂದಿದೆ ಅಂತ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಈ ಕೋವಿಡ್ನಿಂದ ರಕ್ತ ಹೆಪ್ಪುಗಟ್ಟುವಿಕೆ ಜಾಸ್ತಿಯಾಗಿ ಕೆಲವೊಮ್ಮೆ ಹೃದಯಾಘಾತ ಬರುತ್ತೆ. ಎಷ್ಟೋ ಜನರಿಗೆ ವೈದ್ಯರು ಕಾಲನ್ನೇ ಕಟ್ ಮಾಡಿದ್ದಾರೆ. ಅದೆಷ್ಟೋ ಜನರ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟುತ್ತಿದೆ. ಅನೇಕ ಜನರಿಗೆ ಹೃದಯದ ಬಡಿತವೇ ನಿಂತು ಹೋಗ್ತಿದೆ. ಹಾರ್ಟ್ ಅಟ್ಯಾಕ್ನಿಂದ ಸತ್ತೇ ಹೋಗ್ತಿದ್ದಾರೆ. ಮಕ್ಕಳು ಸಹ ನರಕ ಅನುಭವಿಸುತ್ತಿವೆ. ಚರ್ಮದ TB ಅಂತ ಲಕ್ಷಣಗಳು ಕಾಣಿಸಿಕೊಳ್ತಿವೆ. ಅದೆಷ್ಟೋ ಮಂದಿ ಪಾರ್ಶ್ವವಾಯು ಅಟ್ಯಾಕ್ ಆಗಿ ಕೈ ಕಾಲುಗಳ ಸ್ವಾಧೀನವನ್ನೇ ಕಳ್ಕೊಳ್ತಿದ್ದಾರೆ. ಅದೆಷ್ಟೋ ಮಂದಿ ಜ್ಞಾಪಕ ಶಕ್ತಿಯನ್ನೇ ಕಳೆದುಕೊಳ್ತಿದ್ದಾರೆ. ಇಂಥವರನ್ನ ನೋಡಿದ್ರೆ ಒಂದು ಕ್ಷಣ ಎದೆ ಜಲ್ಲೆನ್ನುತ್ತೆ. ಏನಪ್ಪಾ ಇದು, ಒಂದಾದ್ಮೇಲೆ ಒಂದು ರೋಗ ಬರ್ತೀವಿ ಅಂತ ಗಾಬರಿ ಹುಟ್ಟುತ್ತಿದೆ. ಅಸಲಿಗೆ ಇವೆಲ್ಲ ಮಾಮೂಲಿ ರೋಗಗಳೇ ಅಲ್ಲ ವೀಕ್ಷಕರೇ. ಕ್ರೂರಿ ಕೊರೋನಾ ಕೊಟ್ಟಿರೋ ಬಳುವಳಿ. ಕೊರೋನಾ ಬಂದ್ ಹೋದ್ಮೇಲೆ ಕಾಣಿಸಿಕೊಳ್ತಿವೆ ಡೇಂಜರ್ ಕಾಯಿಲೆಗಳು. ಕೊರೋನಾದಿಂದ ಗುಣಮುಖರಾದವರಿಗೆ ಲಾಂಗ್ ಕೋವಿಡ್ ಮಹಾಕಂಟಕ. ಇರೋದೊಂದೇ ಜೀವ, ಇರುವಷ್ಟು ದಿನ ಜೋಪಾನವಾಗಿ ಇಟ್ಕೊಂಡು ಆರೋಗ್ಯವಂತರಾಗಿರೋಣ ಅಂದ್ರೆ ಈ ಹಾಳಾದ ಕೊರೋನಾ ಒಕ್ಕರಿಸಿ ಮನುಕುಲಕ್ಕೆ ದಿಗಿಲು ಹುಟ್ಟಿಸಿದೆ. ಹಾದಿ ಬೀದಿಯಲ್ಲಿ ಹೆಣ ಬೀಳಿಸಿ ಮೃತ್ಯು ಕೇಕೆಯನ್ನೇ ಹಾಕ್ತಿದೆ. ಆದ್ರೆ ನೆನ್ಪಿರ್ಲಿ, ಕೊರೋನಾ ಒಮ್ಮೆ ಬಂದ್ ಹೋಗಿ ಬಿಡುತ್ತೆ. ಕೊರೋನಾ ಬಂದ್ ಹೋದ್ಮೇಲೆ ಇನ್ನೇನು ಸಮಸ್ಯೆ ಇಲ್ಲ ಅಂತ ಅನ್ಕೊಂಡಿದ್ರೆ ನಿಮ್ಮ ಊಹೆ ತಪ್ಪು.
ಯಾಕಂದ್ರೆ ಕೊರೋನಾ ಹೋದ್ಮೇಲೆ ಅದು ಬಿಟ್ಟು ಹೋಗೋ ಬಳುವಳಿ ರೋಗಗಳು ಭಯಾನಕವಾಗಿವೆ. ಈಗಾಗಲೇ ಕೊರೋನಾದಿಂದ ಗುಣಮುಖರಾದವರಿಗೆ ಡೆಡ್ಲಿ ಬ್ಲ್ಯಾಕ್ ಫಂಗಸ್ ಕಾಟ ಶುರುವಾಗಿದೆ. ಇದರ ಮಧ್ಯೆ ಬೇರೆ ಬೇರೆ ಡೇಂಜರ್ ಕಾಯಿಲೆಗಳಿಂದ ಜನರು ನರಳಾಡ್ತಿದ್ದಾರೆ. ಕೊರೋನಾ ಒಮ್ಮೆ ದೇಹದೊಳಗೆ ಹೊಕ್ಕಿದ್ರೆ ಒಂದಲ್ಲ ಒಂದು ಅಂಗಕ್ಕೆ ಒಂದಲ್ಲ ಒಂದು ರೀತಿ ಸಮಸ್ಯೆ ನೀಡುತ್ತಿದೆ. ಒಂದು ಬಾರಿ ಕೊರೋನಾ ಒಕ್ಕರಿಸಿದ್ರೆ ಜೀವನ ಪೂರ್ತಿ ಸಮಸ್ಯೆ. ಕೊರೋನಾದಿಂದ ಮುಕ್ತರಾದವರಿಗೆ ಕಾಡ್ತಿದೆ ಹೊಸ ಕಾಯಿಲೆ. ಹೌದು, ಬ್ಲ್ಯಾಕ್ ಫಂಗಸ್ ಭೂತದ ಭೀತಿ ಮಧ್ಯೆ ಕೊರೋನಾದಿಂದ ಗುಣಮುಖರಾದವರಿಗೆ ಈಗ ಹೊಸ ಕಾಯಿಲೆಗಳು ಕಾಣಿಸಿಕೊಳ್ತಿವೆ. ಇದಕ್ಕೆ ಲಾಂಗ್ ಕೋವಿಡ್ ಎಫೆಕ್ಟ್ ಅಥವಾ ಲಾಂಗ್ ಕೋವಿಡ್ ಸಮಸ್ಯೆ ಅಂತ ಹೇಳಲಾಗ್ತಿದೆ. ಅಷ್ಟಕ್ಕೂ ಏನಿದು ಲಾಂಗ್ ಕೋವಿಡ್ ಅಂದ್ರೇನು ಅನ್ನೋದನ್ನ ತೋರಿಸ್ತೀವಿ. ಅದಕ್ಕೂ ಮೊದಲು ಲಾಂಗ್ ಕೋವಿಡ್ ನಿಂದ ಆಗ್ತಿರೋ ಸಮಸ್ಯೆಗಳೇನು ಅನ್ನೋದನ್ನ ಒಮ್ಮೆ ನೋಡಿ. ಅಂದಹಾಗೆ ಕೋವಿಡ್ ಬಂದು ಹೋದ ಅನೇಕರು ಕಾಲುಗಳನ್ನೇ ಕಳ್ಕೊಳ್ತಿದ್ದಾರೆ. ಕೊರೋನಾದಿಂದ ಗುಣಮುಖರಾದರೂ ಕೆಲವರ ಕಾಲಿನಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಉಂಟಾಗ್ತಿದೆ. ಅಂದ್ರೆ ಗ್ಯಾಂಗ್ರೀನ್ ಮಾದರಿ ಸಮಸ್ಯೆ ಉಂಟಾಗಿ ಕಾಲನ್ನೇ ಕತ್ತರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೇವಲ ಬೆಂಗಳೂರಿನಲ್ಲಿ ಒಂದು ಖಾಸಗಿ ಒಂದು ಸರ್ಕಾರಿ ಆಸ್ಪತ್ರೆ ಸೇರಿದಂತೆ ಕಾಲ್ನಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಸಮಸ್ಯೆಯರು 200 ಮಂದಿ ದಾಖಲಾಗಿದ್ದು 200 ಮಂದಿ ಪೈಕಿ 30 ಮಂದಿ ಕಾಲುಗಳನ್ನೇ ಕತ್ತರಿಸಿರುವ ಮಾಹಿತಿ ಇದೆ. ಕೋವಿಡ್ ಆದಮೇಲೆ ಕಾಲಿನಲ್ಲಿ ಕ್ಲಾಟ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಆಗ್ತಾ ಇದೆ. 200 ಪೇಷಂಟ್ಗಳು ಬಂದಿರೋದ್ರಲ್ಲಿ 30 ಜನಕ್ಕೆ ನಾವು ಆಂಪ್ಯುಟೇಟ್ ಮಾಡಬೇಕಾಯಿತು. ಅಂದರೆ ಮಂಡಿಯಿಂದ ಕೆಳಗಡೆ ಅಥವಾ ಮಂಡಿಯಿಂದ ಮೇಲೆ ನಾವು ಪೂರ್ತಿ ಕಾಲನ್ನು ತೆಗಿಬೇಕಾಗಿತ್ತು. ಅದರಿಂದ ಗೊತ್ತಾಗುತ್ತೆ ಇದು ಸಿರ್ಫ್ ಇದಂದರೆ ಬರೀ ಕೋವಿಡ್ನಿಂದ ಮಾತ್ರ ಆಗಿದ್ದು, ಬೇರೆ ಯಾವುದರಿಂದನೂ ಅಲ್ಲ ಅಂತ. ಯಾಕೆಂದರೆ ಅವ್ರಿಗೆ ಬೇರೆ ಯಾವುದೂ ಕೋಮಾರ್ಬಿಡಿಟೀಸ್ ಇರಲಿಲ್ಲ. ಕೇವಲ ಕಾಲನ್ನ ಕಳೆದುಕೊಳ್ಳೋದಷ್ಟೇ ಅಲ್ಲ, ಇನ್ನು ಅನೇಕ ಜನರು ಅಂದ್ರೆ ಕೊರೋನಾದಿಂದ ಗುಣಮುಖರಾದವರು ಬೇರೆ ಬೇರೆ ಕಾಯಿಲೆಗಳಿಂದ ನರಳುತ್ತಿದ್ದಾರೆ. ಅದೆಷ್ಟೋ ಡೇಂಜರ್ ಕಾಯಿಲೆಗಳು ಕೊರೋನಾ ಬಂದು ಹೋದ ತಿಂಗಳ ನಂತರ ಕಾಣಿಸಿಕೊಳ್ತಿವೆ. ಅದರಲ್ಲೂ ಕೊರೋನಾ ಬಂದು ಹೋದ ಕೆಲವರಲ್ಲಿ ಜ್ಞಾಪಕ ಶಕ್ತಿಯೇ ಕುಗ್ಗಿ ಹೋಗ್ತಿದ್ರೆ, ಇನ್ನು ಕೆಲವರಿಗೆ ಕೊರೋನಾ ಹೋದ್ಮೇಲೆ ಕಿಡ್ನಿ ವೈಫಲ್ಯದ ತೀವ್ರ ತೆರನಾದ ಸಮಸ್ಯೆ ಕಾಣಿಸಿಕೊಳ್ತಿದೆ. ಇನ್ನು ಕೆಲವರಿಗೆ ಹೃದಯ ಸಂಬಂಧಿ ಕಾಯಿಲೆಗಳನ್ನ ತಂದಿರೋ ಕೊರೋನಾ ಪಲ್ಮನರಿ ಎಂಬೋಲಿಸಂ ಅಂದ್ರೆ ಹೃದಯ ನಾಳ ಸೇರಿದಂತೆ ಹೃದಯ ತುಂಬಾ ರಕ್ತ ಹೆಪ್ಪುಗಟ್ಟುತ್ತಿದೆ. ಇನ್ನು ಕೆಲವರಿಗೆ ಅಂದ್ರೆ ಕೊರೋನಾ ಸೋಂಕಿನಿಂದ ಗುಣಮುಖರಾದವರಿಗೆ ಚರ್ಮದ ಟಿಬಿ ಸಮಸ್ಯೆ ಕಾಣಿಸಿಕೊಂಡಿದ್ದು, ಕೆಲವರಂತೂ ಪಾರ್ಶ್ವವಾಯು ಅಟ್ಯಾಕ್ ಆಗಿ ಕೈಕಾಲುಗಳ ಸ್ವಾಧೀನ ಕಳ್ಕೊಳ್ತಿದ್ದಾರೆ. ಇದಕ್ಕೂ ಭಯಾನಕ ಅಂದ್ರೆ ಮಕ್ಕಳಿಗೆ ಮಲ್ಟಿ ಸಿಸ್ಟಮ್ ಇನ್ಫ್ಲಮೇಟರಿ ಸಿಂಡ್ರೋಮ್ ಕಾಣಿಸಿಕೊಳ್ತಿದೆ. ಅಂದ್ರೆ ಉಸಿರಾಟ ಸಮಸ್ಯೆ, ಹೃದಯ ಸಂಬಂಧಿ ಸಮಸ್ಯೆ ಸೇರಿದಂತೆ ಮಕ್ಕಳಿಗೆ ಮಿದುಳು, ಲಿವರ್ಗೆ ಕೊರೋನಾ ಹಾನಿ ಮಾಡಿ ಹೋಗಿದೆ. ಒಟ್ನಲ್ಲಿ ಹೋದ್ಯ ಪಿಶಾಚಿ ಅಂದ್ರೆ ಬಂದ್ಯ ಗವಾಕ್ಷಿಲಿ ಅನ್ನೋ ಹಾಗೆ ಕೊರೋನಾ ಒಮ್ಮೆ ದೇಹದೊಳಗೆ ಹೊಕ್ಕರೆ ಅಷ್ಟು ಸಲೀಸಾಗಿ ಸುಮ್ಮನೆ ಹೋಗಲ್ಲ. ದೇಹದ ಒಂದಲ್ಲ ಒಂದು ಅಂಗಕ್ಕೆ ಹಾನಿ ಮಾಡಿಯೇ ಹೊರಬರುತ್ತೆ ಎನ್ನಲಾಗ್ತಿದೆ. ಕೊರೋನಾ ಅಟ್ಟಹಾಸಕ್ಕೆ ನಲುಗಿದ ಜನರು ಈಗ ಪೋಸ್ಟ್ ಕೋವಿಡ್ ಕಂಟಕದಿಂದ ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಮುತ್ತಪ್ಪ ಲಮಾಣಿ, TV9 ಬೆಂಗಳೂರು. ಒಂದ ಎರಡ ಸಮಸ್ಯೆ ಬಚಾವಾಗ್ಬಿಟ್ವಿ ಅಂತ ಹೇಳಿ ಎಲ್ಲೋ ಒಂದು ಕಡೆಗೆ ಪ್ರಾಣ ಉಳಿದು ಬಿಡ್ತು ಅಂತ ಹೇಳಿ ನೆಮ್ಮದಿಯಿಂದ ಇದ್ದಂಥವ್ರಿಗೆ ಕಾಡ್ತಾ ಇರುವಂತಹ ಸಮಸ್ಯೆ ಒಂದ ಎರಡ. ಬೆಂಗಳೂರಿನಲ್ಲಿ ಕೊರೋನಾದಿಂದ ಗುಣಮುಖರಾದಂತ 30 ಮಂದಿಯ ಕಾಲನ್ನ ಕತ್ತರಿಸಲಾಗಿದೆ, ಸರ್ಜರಿ ಮಾಡಲಾಗಿದೆ. ಕಾಲಿನಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆಯಿಂದಾಗಿ 30 ಜನ ಕಾಲು ಕಳೆದುಕೊಂಡಿದ್ದಾರೆ. ಬರೋಬ್ಬರಿ 200ಕ್ಕೂ ಅಧಿಕ ಮಂದಿಗೆ ಕಾಲಿನಲ್ಲಿ ರಕ್ತದ ಹೆಪ್ಪುಗಟ್ಟುವಿಕೆಯ ಸಮಸ್ಯೆ. ಒಂದೇ ಆಸ್ಪತ್ರೆಯಲ್ಲಿ ವೈದ್ಯರು ಗಮನಿಸಿರೋ ಹಾಗೆ 200ಕ್ಕೂ ಹೆಚ್ಚು ಈ ಕೊರೋನಾದಿಂದ ಗುಣಮುಖರಾದಂತಹ ರೋಗಿಗಳಿಗೆ ಕಾಲಿನಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆಯ ಸೋಂಕು ಕಾಣಿಸ್ಕೊಂಡಿದೆ. ಅಂಥದ್ದೊಂದು ಸಮಸ್ಯೆ ಕಾಣಿಸ್ಕೊಂಡಿದೆ ಅಂತ ಹೇಳಿದ್ರೆ ಕಾಲುಗಳ ಬಣ್ಣ ಬದಲಾಗುತ್ತೆ, ಅದರ ಒಳಗಡೆ ಕೆಲವೊಂದಷ್ಟು ಕಾಲುಗಳು ಗ್ಯಾಂಗ್ರೀನ್ ಆಗಿ ಅಂಥದ್ದೊಂದು ಗುಣಲಕ್ಷಣ ಪತ್ತೆಯಾಗಿ ಕೊನೆಗೆ ಆ ಕಾಲನ್ನೇ ಕತ್ತರಿಸಬೇಕಾದಂಥ, ಕಾಲನ್ನೇ ಕಟ್ ಮಾಡಿ ತೆಗಿಬೇಕಾದಂಥ ದೊಡ್ಡ ಮಟ್ಟದ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ ಅಂತ ಹೇಳಿದ್ರೆ ಕೊರೋನಾದ ನಂತರದ ಕೆಲವೊಂದಷ್ಟು ಭಯಾನಕ ಕಾಯಿಲೆಗಳಿದೆಯಲ್ಲ ಅದು ತೀರಾ ಆತಂಕ ಹುಟ್ಟಿಸ್ತಾ ಇರೋದು ಸದ್ಯದ ಮಟ್ಟಿಗೆ. ಕಾಲು ಸಂಬಂಧಪಟ್ಟ ಹಾಗೆ ಅಂದ್ರೆ ಕಾಲಿನಲ್ಲಿ ರಕ್ತ ಹೆಪ್ಪುಗಟ್ಟಿ 30 ಜನರ ಕಾಲನ್ನ ತೆಗೆದಿದ್ದೀವಿ ಎನ್ನುವಂಥ ಮಾಹಿತಿಯನ್ನು ವೈದ್ಯರೊಬ್ಬರು ಮಾತನಾಡ್ತಾ ಇದ್ದಂಥ ದೃಶ್ಯಾವಳಿಯನ್ನು ಗಮನಿಸಿದ್ವಿ. ಜೊತೆಗೆ ಆ ಕಾಲನ್ನ ಹೇಗೆ ತೆಗೆದ್ವಿ, ಆ ಕಾಲುಗಳು ಹೇಗಾಗಿತ್ತು ಅನ್ನುವಂಥ ದೃಶ್ಯಾವಳಿಯನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸ್ವತಃ ಇಂಥ ಒಂದಷ್ಟು 30 ಜನರ ಕಾಲಿನ ಶಸ್ತ್ರಚಿಕಿತ್ಸೆ ನಡೆಸಿರುವಂಥ ಡಾಕ್ಟರ್ ಸಂಜಯ್ ಶರ್ಮಾ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ.
ಡಾಕ್ಟರ್ ಸಂಜಯ್ ಶರ್ಮಾ ಅವರೇ, ನೀವು ಕೊಡ್ತಾ ಇದ್ದಂಥ ಮಾಹಿತಿಯನ್ನು ಗಮನಿಸ್ತಾ ಇದ್ವಿ. ಬೇರೆ ಬೇರೆ ರೀತಿಯಾದಂಥ ಕೋಮಾರ್ಬಿಡಿಟಿ ಇರಲಿಲ್ಲ, ಆದರೆ ಕೊರೋನಾದಿಂದಲೇ ಇಂಥದ್ದೊಂದು ಗುಣಲಕ್ಷಣ ಕಾಣಿಸ್ಕೊಂಡು ಕಾಲು ಕತ್ತರಿಸಬೇಕಾದಂಥ ಅನಿವಾರ್ಯತೆ ಎದುರಾಯಿತು ಅಂತ ಹೇಳಿ. ಈ ಕೊರೋನಾ ತಂದಿಡ್ತಾ ಇರುವಂಥ ಸಮಸ್ಯೆ ಗಮನಿಸಿದ್ರೆ ಇದು ಬರೀ ಕಾಲಿಗೆ ಮಾತ್ರ ನಿಲ್ತಾ ಇಲ್ಲ, ದೇಹದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ರಕ್ತ ಹೆಪ್ಪುಗಡ್ತಾ ಇದೆ. ತಾವು ನೋಡಿರೋ ಕೇಸ್ ಸ್ಟಡಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸರ್. ಡಾಕ್ಟರ್ ಸಂಜಯ್ ಶರ್ಮಾ ಅವ್ರ ಜೊತೆಗೆ ಮತ್ತೆ ಮಾತನಾಡಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ 30 ಜನರ ಕಾಲು ಸಾಮಾನ್ಯದ ಮಾತಲ್ಲ. ಕೊರೋನಾ ಬಂದಂಥ ಸಂದರ್ಭದಲ್ಲಿಯೇ ಎದೆ ಜಲ್ಲಂದೋಗಿರುತ್ತೆ, ಏನಪ್ಪಾ ಇದು ಮಹಾಮಾರಿ ಬಂದ್ಬಿಡ್ತು ಅಂತೇಳಿ. ಆದರೆ ದೀರ್ಘ ಸಮಯದವರೆಗೂ ಚಿಕಿತ್ಸೆ ತೆಗೆದುಕೊಂಡು ಅಥವಾ ತಜ್ಞ ವೈದ್ಯರ ಬಳಿನಲ್ಲಿ ಹೋಗಿ ಅವ್ರ ಜೊತೆಗೆ ಕನ್ಸಲ್ಟ್ ಮಾಡಿ ಅಲ್ಲಿಂದ ಚಿಕಿತ್ಸೆಯನ್ನು ಪಡೆದು ಬದುಕ್ತಪ್ಪ ಬಡ್ಜೀವ ಅಂತೇಳಿ ಮನೆಗೆ ಬಂದರೆ ತದನಂತರದಲ್ಲಿ ಉಂಟಾಗ್ತಾ ಇರುವಂಥ ಸಮಸ್ಯೆ ಒಂದಾ ಎರಡ ಕಣ್ಣು ಕಾಣಿಸ್ತಾ ಇಲ್ಲ ಕೆಲವೊಂದಷ್ಟು ಜನರಿಗೆ, ಇನ್ನೂ ಕೆಲವೊಂದಷ್ಟು ಜನರಿಗೆ ಮೆದುಳಿನ ಸಮಸ್ಯೆ ಉಂಟಾಗ್ತಾ ಇದೆ, ಇನ್ನೂ ಕೆಲವೊಂದಷ್ಟು ಜನರ ಕಾಲಿನಲ್ಲಿ ರಕ್ತ ಹೆಪ್ಪುಗಟ್ಟಿ ಕಾಲೇ ಕಳ್ಕೊಂಡಿದ್ದಾರೆ, ಮತ್ತೊಂದಷ್ಟು ಜನ ಹೃದಯ ಸಂಬಂಧಿ ಕಾಯಿಲೆಯಿಂದ ಒದ್ದಾಡ್ತಾ ಇದ್ದಾರೆ, ಬಳಲಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಶ್ವಾಸಕೋಶದ ತೊಂದರೆಯಿಂದಾಗಿ ಒದ್ದಾಡ್ತಾ ಇರುವಂಥವ್ರ ಸಂಖ್ಯೆ ಏನು ಕಮ್ಮಿ ಇದೆಯಾ? ಡಾಕ್ಟರ್ ಸಂಜಯ್ ಶರ್ಮಾ ಅವರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ. ಡಾಕ್ಟರ್ ಶರ್ಮಾ ಸರ್, ಇಲ್ಲಿ ಗಮನಿಸ್ತಾ ಇದ್ವಿ, ನೀವೇ ಗಮನಿಸಿರೋ ಹಾಗೆ, ನೀವೇ ನೋಡಿರೋ ಹಾಗೆ, ಸ್ವತಃ ಶಸ್ತ್ರಚಿಕಿತ್ಸೆ ನಡೆಸಿರೋ ಹಾಗೆ 30 ಜನರ ಕಾಲನ್ನ ಕತ್ತರಿಸಬೇಕಾದಂಥ ಅನಿವಾರ್ಯತೆ ಎದುರಾಯಿತು ಅಂತ ಹೇಳ್ತಾ ಇದ್ರಿ. ನೀವು ನೋಡಿರುವಂಥ ಕೇಸ್ ಸ್ಟಡಿಗಳನ್ನು ಎಕ್ಸ್ಪ್ಲೇನ್ ಮಾಡಿ ಸರ್. ಸೊ ಕೋವಿಡ್ ಆದಮೇಲೆ, ಅಂದರೆ ಪೋಸ್ಟ್ ಕೋವಿಡ್ ಅಂತ ಏನು ಹೇಳ್ತೀವಿ, ಆವಾಗ ಅವ್ರಿಗೆ ರಕ್ತದಲ್ಲಿ ಹೆಪ್ಪುಗಟ್ಟಿಗೆ ಜಾಸ್ತಿ ಆಗ್ತಾ ಇದೆ. ಇದು ನಾರ್ಮಲ್ ಎನಿ COVID-19 ಪೇಷಂಟ್ಸ್ದು ಒನ್ ಆಫ್ ದ ಥಿಂಗ್ಸ್, ಅಂದರೆ ರೆಸ್ಪಿರೇಟರಿ ಡಿಸ್ಟ್ರೆಸ್ ಅಂತ ಏನು ಹೇಳ್ತೀವಿ ಅಥವಾ ನಿಮೋನಿಯಾ ಅಂತ ಏನು ಹೇಳ್ತೀವಿ, ಅದೇ ಥರ ಒಂದು ಕಾಂಪ್ಲಿಕೇಶನ್ನು ಕೋಆಗ್ಯುಲೋಪತಿ ಅಂತ. ಅಂದರೆ 25% ಅಷ್ಟು ಜನರಿಗೆ ಕೋವಿಡ್ ಇರೋರಲ್ಲಿ ಈ ಕೋಆಗ್ಯುಲೋಪತಿ ಉಂಟಾಗ್ತದೆ. ಈ ಕೋಆಗ್ಯುಲೋಪತಿ ಉಂಟಾಗೋದ್ರಿಂದ ಕಾಲಲ್ಲಿ ಸಣ್ಣ ಸಣ್ಣ ಕ್ಲಾಟ್ಗಳು ಅಥವಾ ಕಾಲ ಎಲ್ಲಾದ್ರೂ ಬಾಡಿಲಿ ಎಲ್ಲಾದ್ರೂ ಒಂದು ಸಣ್ಣ ಸಣ್ಣ ಕ್ಲಾಟ್ಗಳಾಗಕ್ಕೆ ಶುರುವಾಗುತ್ತೆ. ಸೊ ಈ ಥರ ಕ್ಲಾಟ್ಗಳಾಗಕ್ಕೆ ಶುರುವಾದಾಗ ಎಸ್ಪೆಷಲಿ ಕಾಲಿನಲ್ಲಿ 74% ಜನರಿಗೆ ಕಾಲಲ್ಲಿ ಈ ಕ್ಲಾಟ್ಗಳಾಗುವಷ್ಟು ಚಾನ್ಸಸ್ ತುಂಬ ಜಾಸ್ತಿ ಇದೆ. ಒಂದು ವೇನ್ಸಲ್ಲಿ ಇರ್ಬೋದು ಅಥವಾ ಆರ್ಟ್ರಿನಲ್ಲಿ ಇರ್ಬೋದು. ಒಂದಕ್ಕೆ ಥ್ರೋಂಬೋಸಿಸ್ ಅಂತ ಹೇಳ್ತೀವಿ, ಇಲ್ಲ ಅಂತ ಹೇಳಿದ್ರೆ ಎಂಬಾಲಿಸಮ್ ಅಂತ ಹೇಳ್ತೀವಿ. ಇದು ಕಾಲಲ್ಲಿ ಹೆಪ್ಪುಗಟ್ಟಾದ್ಮೇಲೆ ಅಲ್ಲಿ ಕಾಲಿಗೆ ಏನೂ ರಕ್ತ ಚಲನೆ ಇಲ್ಲದೆ ಇರೋದ್ರಿಂದ ಅದು ಗ್ಯಾಂಗ್ರೀನ್ ಆಗಿಬಿಟ್ಟು ಕಾಲನ್ನೇ ಕಟ್ ಮಾಡಬೇಕಂತ ಪರಿಸ್ಥಿತಿ ಬರುತ್ತೆ. ಮೊದಲನೇದಾಗಿ ಕೋವಿಡ್ ಟೋಸ್ ಅಂತ ಹೇಳ್ತೀವಿ, ಬರೀ ಟೋಗಳಲ್ಲಿ ಈ ಥರ ಗ್ಯಾಂಗ್ರೀನಸ್ ಆಗಿ ಕಪ್ ಕಲರ್ ಆಗುವಂಥದ್ದು, ಇಲ್ಲ ಅಂದರೆ ಅಕ್ಯೂಟ್ ಲಿಂಬ್ ಇಸ್ಕೀಮಿಯಾ ಅಂತ ಹೇಳ್ತೀವಿ, ವೇರ್ ಆ ಇಡೀ ಕಾಲಲ್ಲಿ ಮಂಡಿಯಿಂದ ಕೆಳಗಡೆ ಒಂಥರ ಗ್ಯಾಂಗ್ರೀನ್ ಅಂತ ಆಗ್ಬಿಟ್ಟು ಅದು ಪೂರ್ತಿ ಡಿಸ್ಕಲರೇಷನ್ ಆಗುವಂಥ ಚಾನ್ಸಸ್ ಇರ್ತದೆ. ಮತ್ತೆ ನಿಮ್ಮನ್ನ ಮಾತನಾಡ್ತೀನಿ ಸಂಜಯ್ ಶರ್ಮಾ ಅವರೇ. ಇಲ್ಲಿ ಮತ್ತೊಂದು ವಿಚಾರ ಇದೆ, ಕೇವಲ ಇಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಅಲ್ಲ, ಮೆದುಳಿನ ಸಮಸ್ಯೆ, ನರರೋಗದ ಸಮಸ್ಯೆಗಳಿದಾವಲ್ಲ, ಒಂದಾ ಎರಡ, ಆ ಬಗ್ಗೆ ತಜ್ಞ ವೈದ್ಯರಲ್ಲಿ ಮಾತನಾಡಿಸ್ತಾ ಹೋಗ್ತೀವಿ. ಕಾಲಿನಲ್ಲಿ ರಕ್ತ ಹೆಪ್ಪುಗಟ್ಟಿ 30 ಜನ ಕಾಲು ಕಳೆದಿರುವಂತಹ ಸ್ಟೋರಿಯನ್ನು ನೋಡ್ತಾ ಹೋಗ್ತಾ ಇದ್ವಿ. ಇದು ತೀರಾ ಎಲ್ಲೋ ಒಂದು ಕಡೆಗೆ ಆತಂಕ, ಮತ್ತೊಂದು ಕಡೆಗೆ ಹಿಂಗಾಗ್ಬಿಟ್ರೆ ಹೆಂಗ್ ಮಾಡೋದು ಅನ್ನುವಂತ ಚಿಂತೆ ತಂದಿಡುವಂತಹ ಸ್ಟೋರಿ ಇದು. ಯಾಕೆ ಅಂದ್ರೆ ಕೊರೋನಾದಿಂದ ಗುಣಮುಖವಾದ ದಂಪತಿಗೆ ಪಾರ್ಶ್ವವಾಯು. ಕೊರೋನಾದಿಂದ ಗುಣಮುಖರಾಗಿರುವಂತಹ ದಂಪತಿಯವರು ಎಡಗೈ ಹಾಗೇನೆ ಎಡಗಾಲಿನ ಸ್ವಾಧೀನವನ್ನ ಕಳೆದುಕೊಂಡಿದ್ದಾರೆ. ಪತಿ ಶಿವಣ್ಣ ಇಲ್ಲಿ ಎಡಗೈ ಹಾಗೇನೆ ಕಾಲಿನ ಸ್ವಾಧೀನ ಎರಡೂ ಕೂಡ ಕಳ್ಕೊಂಡಿದ್ದಾರೆ. ಎರಡೂ ಕಾಲಿನ ಸ್ವಾಧೀನವನ್ನ ಕಳೆದುಕೊಂಡಿರುವಂತಹ ಪತ್ನಿ ಸುಮಾ, ಪತಿ ಹಾಗೇನೆ ಪತ್ನಿ ಶಿವಣ್ಣ ಮತ್ತೆ ಸುಮಾ ಇಬ್ರು ಕೂಡ ಕೋವಿಡ್ ನಿಂದ ಬಳಲ್ತಾ ಇದ್ರು. ತದನಂತರದಲ್ಲಿ ಕೋವಿಡ್ ಬಂದು ಹೋದ ನಂತರದಲ್ಲಿ ಇಬ್ರು ಕೂಡ ಕಾಲಿನ ಸ್ವಾಧೀನವನ್ನ ಕಳೆದುಕೊಂಡು ಬಳಲ್ತಾ ಇದ್ದಾರೆ. ನಡೆಯೋದಕ್ಕೂ ಸಾಧ್ಯ ಆಗದೆ, ಕೂರೋದಕ್ಕೂ ಸಾಧ್ಯ ಆಗದೆ, ಎದ್ದು ಓಡಾಡೋದಕ್ಕೂ ಸಾಧ್ಯ ಆಗದೆ, ಮಲಗದಲ್ಲೇ ಮಲಗಬೇಕಾದಂತ ಅನಿವಾರ್ಯದ ಸ್ಥಿತಿಯನ್ನ ಮಹಾಮಾರಿ ಕೋವಿಡ್ ತದನಂತರದಲ್ಲಿ ತಂದಿಟ್ಟಿದೆ ಅಂತ ಹೇಳಿದ್ರೆ ಇದರ ಅಟ್ಟಹಾಸ ಎಷ್ಟರ ಮಟ್ಟಿಗಿದೆ, ಇದರ ತೀವ್ರತೆ ಎಷ್ಟರ ಮಟ್ಟಿಗಿದೆ, ತೀರಾ ಗಮನಿಸಬೇಕಾಗಿರುವಂತಹ ಅಂಶ ಇದು. ಇದನ್ನ ತಪ್ಪಿಸ್ಬೇಕು ಅಂತ ಹೇಳಿದ್ರೆ, ಇದರಿಂದ ತಪ್ಪಿಸ್ಕೊಳ್ಬೇಕಪ್ಪ, ಈ ಲಾಂಗ್ ಕೋವಿಡ್ ನಿಂದ ಬರುವಂತ ಒಂದೊಂದು ಕಾಯಿಲೆಗಳಿದೆಯಲ್ಲ, ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ, ಬಚಾವಾಗೋದಕ್ಕೆ ಅಥವಾ ಆರಂಭಿಕ ಹಂತದಲ್ಲೇ ಅದನ್ನ ತಡೆಯೋದಕ್ಕೆ ಬೇಕಾಗುವಂತ ಏನ್ ಕೆಲಸ ಮಾಡಬೇಕು ಅನ್ನೋದನ್ನು ಕೂಡ ನಿಮಗೆ ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗ್ತೀವಿ. ತಜ್ಞ ವೈದ್ಯರ ಬಳಿನಲ್ಲಿ ಆ ವಿಚಾರವನ್ನೇ ಚರ್ಚೆ ಮಾಡ್ತೀವಿ. ಡಾಕ್ಟರ್ ಸುಜಿತ್ ಅವರು ನರರೋಗ ತಜ್ಞರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಡಾಕ್ಟರ್ ಸುಜಿತ್ ಅವರೇ, ಗಮನಿಸ್ತಾ ಇದ್ವಿ ಬಹುತೇಕ ಜನರಲ್ಲಿ ಪಾರ್ಶ್ವವಾಯುನಂತ ರೋಗಗಳು ಕೂಡ ಕಾಣಿಸ್ಕೊಳ್ತವೆ. ಪಾರ್ಶ್ವವಾಯು ಅಂತ ಹೇಳಿದ್ರೆ
ಕಾಲಿನ ಸ್ವಾಧೀನ, ಕೈ ಸ್ವಾಧೀನ ಎರಡೂ ಕೂಡ ಕಳ್ಕೊಂಡಿದ್ದಾರೆ. ಲಾಂಗ್ ಕೋವಿಡ್ನಿಂದ ಬಳಲ್ತಾ ಇದ್ದಂಥ ದಂಪತಿ ಇವರು. ಇದನ್ನ ಗಮನಿಸ್ತಾ ಹೋದರೆ ಈ ರೀತಿಯಾದಂಥ ಕೇಸ್ಗಳನ್ನು ತಾವು ಕೂಡ ಹ್ಯಾಂಡಲ್ ಮಾಡಿರ್ತೀರಾ. ಎಕ್ಸ್ಪ್ಲೇನ್ ಮಾಡಿ ಸರ್. ಕೊರೋನಾ ಮಹಾಮಾರಿನಲ್ಲಿ ನಾವು ಕೊರೋನಾ ಬಂದಾಗ ಕೂಡ ಕಾಣಿಸುತ್ತೆ, ಕೊರೋನಾದಿಂದ ಚೇತರಿಸ್ಕೊಂಡು ಹುಷಾರಾದ ಮೇಲೆ ಸರಿಯೋದ ಮೇಲೂ ಕಾಣಿಸುತ್ತೆ ಪಾರ್ಶ್ವವಾಯು. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಕೊರೋನಾ ವೈರಸ್ಸಿಂದ ಮೆದುಳಿಗೆ ಹೋಗುವಂಥ ರಕ್ತನಾಳಗಳಲ್ಲಿ ರಕ್ತ ಚಾಲನೆ ಬ್ಲಾಕ್ ಆಗಿ ಆ ಏರಿಯಾನಲ್ಲಿ ಲಕ್ವಾ ಥರ ಆಗತ್ತೆ. ಸೊ ಕೊರೋನಾದಿಂದ ರಕ್ತ ಹೆಪ್ಪುಗಟ್ಟತ್ತೆ. ಇದನ್ನು ಕೆಲವು ನಾವು ರಕ್ತ ಪರೀಕ್ಷೆಯಲ್ಲಿ ಕಂಡುಹಿಡಿಬೋದು. ಇದನ್ನು ಬರದೇ ಇರುವಂಥ ಟ್ರೀಟ್ಮೆಂಟು ಅಂದರೆ ಆಸ್ಪಿರಿನ್ನು ಮತ್ತು ರಕ್ತ ಹೆಪ್ಪುಗಟ್ಟದೇ ಇರೋವಂಥ ಬ್ಲಡ್ ಕ್ಲಾಟ್ ಪ್ರೊಡ್ಯೂಸ್ ಮಾಡದೇ ಇರುವಂಥ ಕ್ಲೆಕ್ಸೇನ್ ಇಂಜೆಕ್ಷನ್ನು ಇತ್ಯಾದಿಗಳಲ್ಲಿ ನಾವು ಈ ಪಾರ್ಶ್ವವಾಯು ಬರದೇ ಇರೋಂಗೇನು ನೋಡ್ಕೋಬೋದು. ಓಕೆ, ಅಂದರೆ ಇಲ್ಲಿ ಪಾರ್ಶ್ವವಾಯು ಯಾಕೆ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆಯಿಂದಾಗೆ ಕಾಣಿಸ್ಕೊಳ್ತಾ ಇದೆ ಅಂತೇಳಿ. ಡಾಕ್ಟರ್, ಇಲ್ಲಿ ಒಂದು ವಿಚಾರ ಇತ್ತು, ರಕ್ತ ಹೆಪ್ಪುಗಟ್ಟುವಿಕೆಯಿಂದ ಪಾರ್ಶ್ವವಾಯು ಅಥವಾ ಬೇರೆ ಬೇರೆ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಇದನ್ನು ತಪ್ಪಿಸ್ಕೊಳ್ಳುವಂಥ ಮಾರ್ಗ ಯಾವುದು ಅಂತ, ಕೋವಿಡಿಂದ ಬಳಲಿ ತದನಂತರದಲ್ಲಿ ನಾವೇನಾದರೂ ಚಿಕಿತ್ಸೆ ಪಡೆದು ವಾಪಸ್ ಗುಣಮುಖರಾಗಿ ಬಂದ ನಂತರದಲ್ಲಿ ಇಂಥದ್ದೊಂದು ಸಮಸ್ಯೆ ಆಗಬಾರ್ದು ಅಥವಾ ದೇಹದ ಒಳಗಡೆ ಏನೋ ಒಂದು ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ಗೊತ್ತು ಮಾಡ್ಕೊಳ್ಳೋದು ಹೇಗೆ ಅಂತ, ಅದಕ್ಕಿರುವಂಥ ಟೆಸ್ಟ್ಗಳು ಯಾವುದು ಅಂತ? ಸೊ ಮೆದುಳಲ್ಲಿ ರಕ್ತ ಚಾಲನೆ ಬ್ಲಾಕ್ ಆಗೋದಕ್ಕೆ ಕೆಲವುದು ಟೆಸ್ಟ್ಗಳಿದೆ. ಡಿ ಡೈಮರ್ ಅಂತ ರಕ್ತ ಪರೀಕ್ಷೆ ಇದೆ. ಓಕೆ, ಅದು ಹೆಚ್ಚಿಗೆ ಇರೋರಲ್ಲಿ ರಕ್ತ ಚಾಲನೆ ಕಡಿಮೆ ಆಗೋದಕ್ಕೆ, ಹೃದಯಕ್ಕೆ ಇಲ್ಲ ಕಾಲಿಗೆ ಇಲ್ಲ ಮೆದುಳಿಗೆ ರಕ್ತ ಚಾಲನೆ ಬ್ಲಾಕ್ ಆಗಿ ಪಾರ್ಶ್ವವಾಯು ಅಥವಾ ಬೇರೆ ಥರ ಕ್ಲಾಟ್ ಬರುವಂಥ ಸಾಧ್ಯತೆ ಇದೆ. ಇದನ್ನು ನಾವು ಪ್ರಿವೆಂಟ್ ಮಾಡೋಕ್ಕೆ ಬೇರೆ ಬೇರೆ ಥರ ಮಾತ್ರೆಗಳು ಮತ್ತು ಇಂಜೆಕ್ಷನ್ಗಳು ಕೊಡಬಹುದು. ಕೊರೋನಾ ಬಂದಿರೋರಿಗೆ ಇದನ್ನೆಲ್ಲ ನಾವು ಪರೀಕ್ಷೆ ಮಾಡಿ ಕಂಡುಹಿಡಿಬೇಕು. ಓಕೆ, ಬಟ್ ಡಾಕ್ಟರ್ ಸುಜಿತ್ ಅವರೇ, ಇಲ್ಲಿ ಬಹುತೇಕ ಜನರಿಗೆ ಕೊರೋನಾ ಬಂದು ಹೋಗಿದೆ, ಆದರೆ ಕೆಲವೊಂದಷ್ಟು ಜನರಲ್ಲಿ ಮಾತ್ರ ಈ ರೀತಿಯಾದಂಥ ಗುಣಲಕ್ಷಣ ಕಾಣಿಸ್ಕೊಳ್ತಾ ಇದ್ದಾವೆ, ಈ ರೀತಿಯಾಗಿ ಬೇರೆ ಬೇರೆ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ. ಇದಕ್ಕೇನು ಕಾರಣ ಇರ್ಬೋದು ಸರ್? ಈ ರೀತಿಯಾಗಿ ಕೇವಲ ಕೆಲವೊಂದಷ್ಟು ಜನರಿಗೆ ಮಾತ್ರ ಇಂಥ ಸಮಸ್ಯೆ ಕಾಣಿಸ್ಕೊಳ್ಳೋದಕ್ಕೆ? ಕೊರೋನಾ ಬಂದಿರೋರಲ್ಲಿ ನಾವು ಹೋದ ವರ್ಷದಿಂದ ನೋಡ್ತಾ ಇದ್ದೀವಿ, ಒಂದು 10-15%, ಶೇಕಡ 10-15 ಜನರಲ್ಲಿ ಮಾತ್ರ ಈ ಥರ ಕಾಂಪ್ಲಿಕೇಶನ್ಸ್ ಕಾಣಿಸ್ಕೊಳ್ಳುತ್ತೆ. ಸಾಮಾನ್ಯವಾಗಿ ಪಾರ್ಶ್ವವಾಯು ಕಾಣಿಸ್ಕೊಳ್ಳುತ್ತೆ. ಇನ್ನೂ ಕೆಲವರಿಗೆ ಮೆದುಳಿನ ಜ್ವರ ಅಂತ ಹೇಳ್ತೀವಿ ಕೊರೋನಾಯಿಂದ, ಎನ್ಸೆಫಲೈಟಿಸ್ ಅಂತ, ಈ ಥರ ಬರ್ಬೋದು. ಇನ್ನೂ ಕೆಲವರಿಗೆ ಎಲ್ಲ ಕೊರೋನಾ ಆದಮೇಲೂ ಕೂಡ ಕೆಳಭಾಗದ ಕಾಲಿಂದ ಹಿಡಿದು ಮೇಲೆವರೆಗೂ ಲಕ್ವಾ ಬರ್ಬೋದು. ದಟ್ ಇಸ್ ಕಾಲ್ಡ್ ಗಿಲಿಯನ್ ಬಾರೆ ಸಿಂಡ್ರೋಮ್ ಅಂತ. ಈ ಥರ ಹಲವಾರು ಕಾಯಿಲೆಗಳು ಬರ್ಬೋದು ಕೊರೋನಾದಿಂದ. ಓಕೆ, ಕೆಲವರಿಗೆ ರಕ್ತ ಹೆಪ್ಪುಗಟ್ಟೋದು ಕಾರಣ, ಇನ್ನೂ ಕೆಲವರಲ್ಲಿ ಕಂಟಿನ್ಯೂ ಮಾಡಿ. ಇನ್ನೂ ಕೆಲವರಲ್ಲಿ ಇಮ್ಯುನಲಾಜಿಕಲ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಅಂದರೆ ಬಾಡಿ ಕೊರೋನಾ ವಿರುದ್ಧ ಪ್ರೊಡ್ಯೂಸ್ ಮಾಡುವಂಥ ಆ್ಯಂಟಿಬಾಡೀಸಿಂದನೇ ನರಕ್ಕೆ ಏಟ್ ಬೀಳುತ್ತೆ. ಓಕೆ 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 ಮತ್ತೆ ನಿಮ್ಮನ್ನು ಮಾತನಾಡ್ತೇನೆ ಡಾಕ್ಟರ್ ಸುಜಿತ್ ಕುಮಾರ್. ನಮ್ಮ ಜೊತೆಗೆ ಶ್ವಾಸಕೋಶ ತಜ್ಞರು ಹಾಗೇನೆ ಪ್ರೊಫೆಸರ್ ಇನ್ ಮೆಡಿಸಿನ್ ಆಗಿರುವಂಥ ಡಾಕ್ಟರ್ ಪವನ್ ಕುಮಾರ್ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ಪವನ್ ಕುಮಾರ್ ಅವರೇ, ಬಹುತೇಕ ಸಂದರ್ಭದಲ್ಲಿ ಚರ್ಚೆ ಮಾಡ್ತಾ ಇದ್ದಂಥ ಟೈಮ್ನಲ್ಲಿ ನೀವು ಹೇಳ್ತಾ ಇದ್ರಿ, ಇಲ್ಲ ಇದು ಕೊರೋನಾ ಅನ್ನುವಂಥ ಮಹಾಮಾರಿಯಿಂದ ಬಚಾವಾಗಿ ಹೊರಗಡೆ ಬಂದ ಮೇಲೆ ಉಂಟಾಗುವಂಥ ಆರೋಗ್ಯದ ಸಮಸ್ಯೆ ಒಂದಾ ಎರಡಾ, ಅದರಿಂದ ತಪ್ಪಿಸ್ಕೊಳ್ಳುವಂಥ ಮಾರ್ಗಗಳಿದೆಯಲ್ಲ ಅದ್ರ ಬಗ್ಗೆ ಕೂಡ ಸಾಕಷ್ಟು ಬಾರಿ ಚರ್ಚೆ ಮಾಡಿದ್ವಿ. ಆದರೆ ಇಲ್ಲಿ ಡಾಕ್ಟ್ರೆ ಒಂದು ಗೊತ್ತಾಗ್ತಾ ಇಲ್ಲ. ಆಗಲೇ ಡಾಕ್ಟರ್ ಸುಜಿತ್ ಅವರು ಹೇಳ್ತಾ ಇದ್ರು, ಯಾರ ರೋಗ ನಿರೋಧಕ ಶಕ್ತಿಯಿಂದಾಗಿ ಕೊರೋನಾದಿಂದ ಗುಣಮುಖರಾಗಿರ್ತೀವೋ ಅದೇ ಆಂಟಿಬಾಡಿಗಳೇ ಈ ರೀತಿಯಾದಂಥ ಒಂದಷ್ಟು ರಕ್ತ ಹೆಪ್ಪುಗಟ್ಟುವಿಕೆಯ ಕಾರ್ಯಕ್ಕೆ ಒಂದು ಸಾಥ್ ಕೊಡುವಂಥ ಕೆಲಸ ಕೂಡ ಮಾಡ್ತವೆ ಎನ್ನುವಂಥ ನಿಟ್ಟಿನಲ್ಲಿ ಏನಿದು ಲಾಂಗ್ ಕೋವಿಡ್, ಇದರಿಂದ ಬಚಾವಾಗೋದು ಹೇಗೆ ಡಾಕ್ಟರ್? ಇದು ಆನಂದ್ ಅವರೇ, ಇದನ್ನ ಲಾಂಗ್ ಕೋವಿಡ್ ಅಥವಾ ಪೋಸ್ಟ್ ಕೋವಿಡ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಮೊದಲು ನಾವು ಇಲ್ಲಿ ತಿಳ್ಕೊಬೇಕಾಗಿರೋದು ಒಂದೇನಂತಂದ್ರೆ, ಈಗ ಕೋವಿಡ್ ಬರೀ ಶ್ವಾಸಕೋಶ ಒಂದಕ್ಕೆ ಎಫೆಕ್ಟ್ ಆಗೋದಿಲ್ಲ. ಯಾಕಂದ್ರೆ ನಾವು ಈಗಾಗಲೇ ನೋಡಿರೋ ಹಂಗೆ ಕೋವಿಡ್ ನಮ್ಮ ದೇಹದ ಎಲ್ಲಾ ಅಂಗಾಂಗಗಳಿಗೂ ಕೂಡ ಡ್ಯಾಮೇಜ್ ಮಾಡುತ್ತೆ. ಲಿವರ್ ಇರ್ಬೋದು, ಕಿಡ್ನಿ, ಹಾಗೆ ಹಾರ್ಟ್, ಬ್ರೈನು, ರಕ್ತನಾಳಗಳು. ಇಲ್ಲಿ ಇಂಪಾರ್ಟೆಂಟ್ ಆಗಿ ರಕ್ತನಾಳಗಳಿಗೆ ಎಫೆಕ್ಟ್ ಆಗುತ್ತೆ. ಯಾವಾಗ ರಕ್ತನಾಳಗಳಿಗೆ ಎಫೆಕ್ಟ್ ಆಗುತ್ತೆ, ನಮ್ಮ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟೋದು ಜಾಸ್ತಿ ಆಗುತ್ತೆ. ಇದನ್ನ ನಾವು ಥ್ರಾಂಬೋಸಿಸ್ ಅಂತ ಹೇಳ್ತೀವಿ. ಈಗ ಕೋವಿಡ್ ಬಂದಾಗ ನಮ್ಮ ದೇಹದಲ್ಲಿ ಒಂದು ಇನ್ಫ್ಲಮೇಟರಿ ಮಾರ್ಕರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಅಂದ್ರೆ ಈ ಕೋವಿಡ್ ವಿರುದ್ಧ ಹೋರಾಡೋದಕ್ಕೆ ಇನ್ಫ್ಲಮೇಟರಿ ಮಾರ್ಕರ್ಸ್ ಇದು ರಿಲೀಸ್ ಆಗುತ್ತೆ. ಈ ಇನ್ಫ್ಲಮೇಟರಿ ಮಾರ್ಕರ್ಸ್ ನಾವು ಈಗ ಡಿ ಡೈಮರ್ ಇರ್ಬೋದು, ಈಗ IL-6 ಇರ್ಬೋದು, ಹಾಗೆ LDH ಮತ್ತೆ CRP ಇವನ್ನೆಲ್ಲ ಹೇಳ್ತೀವಿ. ಸಾಕಷ್ಟು ಜನ ಕೋವಿಡ್ ಬಂದವರಲ್ಲಿ ಇವೆಲ್ಲ ಇನ್ಫ್ಲಮೇಟರಿ ಮಾರ್ಕರ್ಸ್ ಎಲ್ಲ ರಿಲೀಸ್ ಆಗುತ್ತೆ. ಆದ್ರೆ ಇವು ಎಲ್ಲೋ ಒಂದು ಕಡೆ
ನಮ್ಮ ದೇಹದಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿನೇ ನಮ್ಮ ದೇಹದ ಮೇಲೆನೆ, ನಮ್ಮ ದೇಹದ ಸೆಲ್ಸ್ ಮೇಲೆನೆ ಜಾಸ್ತಿ ಹೋರಾಟ ಮಾಡುವಂತ ಒಂದು ಪ್ರಮೇಯ ಏರ್ಪಡುತ್ತೆ. ಅಂದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹೋರಾಡದೆ ನಮ್ಮ ದೇಹದ ಸೆಲ್ಸ್ ಗಳನ್ನು ಕೂಡ ಡ್ಯಾಮೇಜ್ ಮಾಡುವಂತ ಪರಿಸ್ಥಿತಿ ಬರುತ್ತೆ. ಇದರಿಂದಾನೇ ಈ ಕಾಂಪ್ಲಿಕೇಶನ್ಸ್ ಆದಾಗ್ಲೇನೆ ನಮ್ಮ ದೇಹದಲ್ಲಿ ಸೈಟೋಕಿನ್ ಸ್ಟಾರ್ಮ್ ಅಂತ ಆಗುತ್ತೆ. ಆಗ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಳ್ಳೋದು, ನಮ್ಮ ದೇಹದಲ್ಲಿ ನೀರು ತುಂಬಿಕೊಳ್ಳೋದು, ಉಸಿರಾಟಕ್ಕೆ ತೊಂದರೆ ಬರ್ತಕ್ಕಂಥದ್ದು, ಸಡನ್ ಆಗಿ ಪೇಷಂಟ್ ರೆಸ್ಪಿರೇಟರಿ ಅರೆಸ್ಟ್ ಆಗೋದು, ಕೊಲ್ಯಾಪ್ಸ್ ಆಗುವಂತದ್ದು ಆಗುತ್ತೆ. ಹಾಗೂ ನಮ್ಮ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟೋದು ಇವೆಲ್ಲ ಕೂಡ ಆಗುತ್ತೆ. ಅಂದ್ರೆ ಈ ಎಲ್ಲೋ ಒಂದು ಕಡೆ ನಮ್ಮ ಇಮ್ಯೂನ್ ಸಿಸ್ಟಮ್ ಏನಿರುತ್ತೆ, ಈ ಇಮ್ಯೂನ್ ಸಿಸ್ಟಮ್ಗೆ ಡ್ಯಾಮೇಜ್ ಆಗುತ್ತೆ. ಯಾರಲ್ಲಿ ಇಮ್ಯುನಿಟಿ ಕಮ್ಮಿ ಇರುತ್ತೆ ಅಥವಾ ಇಮ್ಯೂನ್ ಸಿಸ್ಟಮ್ ಎಫೆಕ್ಟ್ ಆಗುತ್ತೆ, ಸೊ ಅಂತ ಪೇಷಂಟ್ಗಳಲ್ಲಿ ಈ ಕೋವಿಡ್ ಕ್ಯೂರ್ ಆದ್ಮೇಲೂ ಕೂಡ ಪೋಸ್ಟ್ ಕೋವಿಡ್ ಅವ್ರಿಗೆ ಸಾಕಷ್ಟು ತೊಂದರೆಗಳನ್ನ ಕೊಡುತ್ತೆ. ನೋಡಿ, ಇದರಲ್ಲಿ ಒಂದು ಮುಖ್ಯವಾದ ವಿಷಯ ಅಂತಂದ್ರೆ ಶುಗರ್. ಯಾಕಂದ್ರೆ ಸಾಕಷ್ಟು ಜನಕ್ಕೆ ಡಯಾಬಿಟಿಸ್ ಇರುತ್ತೆ. ಸೊ ಈ ಡಯಾಬಿಟಿಸ್ ಇರ್ತಕ್ಕಂಥವ್ರ ಇಮ್ಯುನಿಟಿ ಯಾವಾಗ್ಲೂ ಸ್ವಲ್ಪ ಕಮ್ಮಿನೇ ಇರುತ್ತೆ. ಎಸ್ಪೆಷಲಿ ಯಾರಲ್ಲಿ ಕಂಟ್ರೋಲ್ ಇರೋದಿಲ್ಲ, ಸೊ ಅಂತವರಲ್ಲಿ ಇಮ್ಯುನಿಟಿ ತುಂಬಾ ಲೋ ಇರುತ್ತೆ. ಸೊ ಅಂತವ್ರಿಗೆ ಪೋಸ್ಟ್ ಕೋವಿಡ್ ಸಿಂಡ್ರೋಮ್ ಅಥವಾ ಈ ಲಾಂಗ್ ಕೋವಿಡ್ ಸಿಂಡ್ರೋಮ್ ಏನಿದೆ ಅಂತವರಲ್ಲಿ ಸಾಕಷ್ಟು ಜನಕ್ಕೆ ಕಾಣಿಸ್ಕೊಳ್ಳುತ್ತೆ. ಇನ್ನು ಬೇರೆಯವ್ರಿಗೆ ಈಗ ಅಂಡರ್ಲೈನ್ ಕೋಮಾರ್ಬಿಡಿಟೀಸ್, ಯಾರಿಗೆ ಈಗ ಈ ರುಮಟಾಯ್ಡ್ ಆರ್ಥರೈಟಿಸ್ ಇರ್ಬೋದು, SLE ಇರ್ಬೋದು, ಅಂದ್ರೆ ಈ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಸೊ ಅಂತವರಲ್ಲೂ ಕೂಡ ಇದನ್ನ ನಾವು ತುಂಬಾ ಜಾಸ್ತಿ ನೋಡ್ತೀವಿ. ಅಂದ್ರೆ ಕೋವಿಡ್ ಮುಗಿದ ಮೇಲೂ ಕೂಡ ಯಾರು ಕೋವಿಡ್ ಇಂದ ರಿಕವರಿ ಆಗಿರ್ತಾರೆ ಅವರು ಕೋವಿಡ್ ಆದ್ಮೇಲೂ ಕೂಡ ಕೋವಿಡ್ ತರನಾದ ಸಿಂಪ್ಟಮ್ಸೇ ಬರುತ್ತೆ. ಎಲ್ಲೋ ಒಂದ್ ಕಡೆ ಸ್ವಲ್ಪ ಜ್ವರ ಬರ್ತಕ್ಕಂಥದ್ದು, ಸುಸ್ತು, ಅವ್ರಿಗೆ ಇನ್ನೂ ಗಂಟ್ಲು ಕೆರ್ತಾ ಹೋಗಿರಲ್ಲ, ಅಥವಾ ಎದೆ ಮೇಲೆ ಭಾರ ಇಟ್ಟಾಗ್ತಾ ಇರುತ್ತೆ, ಸ್ವಲ್ಪ ದೂರ ನಡೆದ್ರೆ ಏದುಸಿರು ಬರ್ತಕ್ಕಂಥದ್ದು, ಸೊ ಅವ್ರಿಗೆ ಪ್ಯಾಲ್ಪಿಟೇಷನ್ಸ್ ಆಗೋದು, ಹಾಗೂ ಕೈ ಕಾಲು ತುಂಬಾ ಉರಿ, ನೋವು. ನೀವು ಸಾಕಷ್ಟು ಜನ ಕೇಳಿ ನೋಡಿ, ಅವ್ರ ಲೈಫ್ ಅಲ್ಲೇ ಅನುಭವಿಸಿರೋ ಅಂತ ಸುಸ್ತಿರುತ್ತೆ, ಅಥವಾ ಕಾಲು ತುಂಬಾ ಉರಿ ಆಗ್ತಾ ಇರುತ್ತೆ, ಕೈಗಳು ತುಂಬಾ ಉರಿ ಆಗ್ತಾ ಇರುತ್ತೆ. ನೀವು ಆಗ್ಲೇ ಮಾತಾಡ್ತಾ ಇದ್ರಿ ಲಿಂಬಿಸ್ಕೀಮಿಯಾ, ಇವೆಲ್ಲ ಆಗೋದು ಏನಂದ್ರೆ ಯಾವಾಗ ನಮ್ಮ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟುತ್ತೆ, ಎಸ್ಪೆಷಲಿ ಈ ಕೈ ಮತ್ತೆ ಕಾಲುಗಳಲ್ಲಿ. ಸೊ ಅಂತ ಕಡೆ ಥ್ರಾಂಬೋಸಿಸ್ ಅಂತ ಆಗುತ್ತೆ. ಓಕೆ, ನಿಮ್ ಜೊತೆಗೆ ಮಾತನಾಡ್ತೀನಿ ಡಾಕ್ಟರ್ ಪವನ್ ಅವರೇ, ಮತ್ತಷ್ಟು ಮಾಹಿತಿಯನ್ನ ಪಡಿತೀನಿ. ಯಾಕೆ ಅಂತ ಹೇಳಿದ್ರೆ ಇದರಿಂದ ಬಚಾವಾಗೋದು ಹೇಗೆ, ಇಂಥದೊಂದು ಗುಣಲಕ್ಷಣವನ್ನ ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚೋದು ಹೇಗೆ, ಎಲ್ಲವೂ ಚೆನ್ನಾಗಿರ್ತೀವಿ, ಒಳಗಡೆ ಆಗ್ತಾ ಇರುವಂತಹ ಬದಲಾವಣೆ ಗೊತ್ತಾಗೋದಿಲ್ಲ, ಅದನ್ನ ಪತ್ತೆ ಹಚ್ಚೋದಕ್ಕೆ ಇರುವಂತಹ ಟೆಸ್ಟ್ಗಳು ಯಾವುದು, ಇದ್ರ ಬಗ್ಗೆ ತಜ್ಞ ವೈದ್ಯರ ಬಳಿನಲ್ಲಿ ಮಾತನಾಡ್ತಾ ಹೋಗೋಣ. ಡಾಕ್ಟರ್ ಸುಜಿತ್ ಅವರು ಸಾಕಷ್ಟು ವಿಚಾರ ಹೇಳ್ತಾ ಇದ್ರು. ರಕ್ತ ಹೆಪ್ಪುಗಟ್ಟುವಿಕೆ ಅನ್ನೋದು ಒಂದು ಬಾರಿ ಶುರುವಾಯಿತು ಅಂತ ಹೇಳಿದ್ರೆ, ರಕ್ತ ಹೆಪ್ಪುಗಟ್ಟೋದಕ್ಕೆ ಶುರುವಾಯಿತು ಅಂತ ಹೇಳಿದ್ರೆ ನಾನಾ ಸಮಸ್ಯೆಗಳನ್ನ ತಂದಿಡುತ್ತೆ ಅಂತೇಳಿ. ಡಾಕ್ಟರ್ ಸುಜಿತ್ ಅವರೇ, ಒಂದು ವಿಚಾರ ನಿಮ್ಮಲ್ಲಿ ಕೇಳಲೇಬೇಕು. ಕೋವಿಡ್ ಬಂದಿರುತ್ತೆ, ಕೊರೋನಾದಿಂದ ರಿಕವರಿ ಆಗಿರ್ತಾರೆ, ಎಲ್ಲ ಚೆನ್ನಾಗಿರ್ತಾರೆ, ತುಂಬಾ ಸರಳವಾಗಿರುವಂಥ ಜೀವನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಆಸ್ ಯೂಶುವಲ್ ಆಗಿ. ಆದರೆ ಅವ್ರ ದೇಹದ ಒಳಗಡೆ ರಕ್ತ ಹೆಪ್ಪುಗಡ್ತಾ ಇದೆ, ರಕ್ತನಾಳದಲ್ಲಿ ಎಲ್ಲೋ ಒಂದು ಕಡೆಗೆ ಬ್ಲಾಕೇಜ್ ಇದೆ, ಅದನ್ನ ಪತ್ತೆ ಹಚ್ಚೋದು ಹೆಂಗೆ ಅಂತ. ಎಲ್ಲವೂ ಚೆನ್ನಾಗಿರ್ತಾರೆ ಮೇಲ್ನೋಟಕ್ಕೆ, ಎಲ್ಲವೂ ಸರಿಯಾಗಿರುತ್ತೆ, ಆದರೆ ಒಳಗಡೆ ಆಗ್ತಾ ಇರುವಂಥ ಬದಲಾವಣೆಯ ಗುಣಲಕ್ಷಣ ಯಾವ ರೀತಿಯಾಗಿರುತ್ತೆ, ಎಸ್ಪೆಷಲಿ ಈ ಬ್ಲಡ್ ಕ್ಲಾಟ್ ಆಗಿದೆ ಒಳಗಡೆ, ದೇಹದ ಒಳಗಡೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚೋದು ಹೇಗೆ? ಬರೀ ಟೆಸ್ಟಿಂದಲೇ ಇದನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗುತ್ತಾ, ಅಥವಾ ರಕ್ತ ಏನಾದರೂ ಹೆಪ್ಪುಗಟ್ಟಿದ್ರೆ ದೇಹವೇ ಯಾವುದಾದ್ರೂ ಒಂದಷ್ಟು ಸಿಗ್ನಲ್ ಅನ್ನು ಕೊಡುವುದಕ್ಕೆ ಶುರು ಮಾಡುತ್ತಾ? ಎರಡು ಥರದಲ್ಲೂ ಆಗುತ್ತೆ. ಈಗ ಪಾರ್ಶ್ವವಾಯು ಬರೋದು ಒಂದು ಶುರುವಿನಲ್ಲಿ ಬರೀ ಕೈನಲ್ಲಿ ಸ್ವಲ್ಪ ಜೋಮ್ ಬರೋದು ಅಥವಾ ಕೈನಲ್ಲಿ ಸ್ವಲ್ಪ ವೀಕ್ನೆಸ್ ಬರೋದು ಆ ಥರ ಅನಿಸುತ್ತೆ. ಆ ಸ್ಟೇಜ್ನಲ್ಲೇ ನಾವು ಮೊದಲನೇ ಒಂದು 3-4 ಗಂಟೆಗಳ ಕಾಲದಲ್ಲಿ ನಾವು ಕಂಡಿಡಿದ್ರೆ ಅದನ್ನು ನಾವು ಸ್ಪೆಷಲ್ ಇಂಜೆಕ್ಷನ್ ಹಾಕಿ ಅಥವಾ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತೀವಿ, ಒಂದು ಕ್ಯಾಥಿಟರ್ನ ನಾವು ಬ್ರೈನ್ ಒಳಗಡೆ ಹಾಕ್ಬಿಟ್ಟು ರಕ್ತ ಚಾಲನೆಯನ್ನು ಇಂಪ್ರೂವ್ ಮಾಡ್ಕೊಳ್ಳೋ ಅಂಥದ್ದು ವಿದಿನ್ ಫಸ್ಟ್ 6 hours ಒಳಗಡೆ ಮಾಡ್ಬೋದು. ಇನ್ನೂ ಕೆಲವರಲ್ಲಿ ಕೊರೋನಾ ಬಂದಿರೋರಲ್ಲಿ ನಾವು ಡಿ-ಡೈಮರ್ ಇತ್ಯಾದಿಗಳ ರಕ್ತ ಪರೀಕ್ಷೆಗಳಲ್ಲಿ ನಾವು ಕಂಡುಹಿಡಿಬೋದು ಯಾರಿಗೆ ಜಾಸ್ತಿ ಸಾಧ್ಯತೆ ಇದೆ ಈ ಥರ ಪಾರ್ಶ್ವವಾಯು ಬರೋದಕ್ಕೆ ಅಂತ. ಅದನ್ನು ನಾವು ತಡೆಗಟ್ಬೋದು ಮಾತ್ರೆಗಳಲ್ಲಿ. ಓಕೆ, ಇನ್ನೂ ಕೆಲವರಲ್ಲಿ ಈ ಪಾರ್ಶ್ವವಾಯು ಅಥವಾ ವೀಕ್ನೆಸ್ ಬರೋದು ಬೇರೆ ಕಾರಣಗಳಿಂದನೂ ಇರುತ್ತೆ. ಶರೀರದಲ್ಲಿರುವಂಥ ನರಗಳು ಕಾಲಿಂದ ಹಿಡಿದು ಮೆದುಳುವರೆಗೂ ವೀಕ್ ಆಗ್ತಾ ಹೋಗುತ್ತೆ, GB ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದನ್ನು ನಾವು ಶುರುವಿನಲ್ಲೇ ಕಂಡುಹಿಡಿದ್ರೆ ಅದಕ್ಕೆ ಪ್ರತ್ಯೇಕವಾದ ಒಂದು ಇಂಜೆಕ್ಷನ್ ಕೊಟ್ಟು ಸರಿ ಮಾಡ್ಬೋದು, IVIG ಅಂತ. ಈ ಥರ ಎಲ್ಲ ನಾವು ಕ್ಲಿನಿಕಲ್ ಎಕ್ಸಾಮಿನೇಷನ್ ಮತ್ತು ರಕ್ತ ಪರೀಕ್ಷೆಗಳಲ್ಲಿ ಇದನ್ನು ಕಂಡುಹಿಡಿಬೋದು. ಓಕೆ ಡಾಕ್ಟರ್ ಸುಜಿತ್ ಅವರು, ಮತ್ತೆ ನಿಮ್ಮ ಜೊತೆಗೆ ಮಾತನಾಡ್ತೇನೆ. ನಮ್ಮ ಜೊತೆಗೆ ವೈರಾಣು ತಜ್ಞರಾಗಿರುವಂಥ ಡಾಕ್ಟರ್ ರವಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ರವಿ ಅವರೇ, ಇಲ್ಲಿ ಕೇಳಬೇಕಾಗಿರುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಾವು ಮೊದಲನೇ ಅಲೆನಲ್ಲಿ ನೋಡಿದಂಥ ಸೋಂಕಿತರ ಸಂಖ್ಯೆ ಎರಡನೇ ಅಲೆನಲ್ಲಿ ಜಾಸ್ತಿ ಇದ್ದಾವೆ. ಅದೇ ರೀತಿಯಾಗಿ ಎರಡನೇ ಅಲೆನಲ್ಲಿ ಕೋವಿಡಿಂದ ಬಳಲ್ತಾ ಇರುವಂಥವರಿಗೆ ತದನಂತರದಲ್ಲಿ ರಿಕವರಿ ಆದ ನಂತರದಲ್ಲಿ ಎದುರಾಗ್ತಾ ಇರುವಂಥ ಆರೋಗ್ಯದ ಸಮಸ್ಯೆ ಒಂದಾ ಎರಡ? ಕೆಲವೊಂದಷ್ಟು ಜನರಿಗೆ ಬ್ರೇನು, ಮತ್ತೊಂದಷ್ಟು ಜನರಿಗೆ ಕಿಡ್ನಿ, ಇನ್ನೂ ಕೆಲವೊಂದಷ್ಟು ಜನರಿಗೆ ಹಾರ್ಟ್ ರಿಲೇಟೆಡ್ ಸಮಸ್ಯೆ, ಇನ್ನೂ ಕೆಲವೊಂದಷ್ಟು ಜನರಿಗೆ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟಿ
ಕಾಲು ಕಳೆದುಕೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇದೆಲ್ಲದಕ್ಕೂ ಕೂಡ ಕಾರಣ ಈ ಬಾರಿ ಕಾಣಿಸಿಕೊಂಡಿರುವಂಥ ಡಬಲ್ ಮ್ಯೂಟೆಂಟ್ ವೈರಸ್ ಅಥವಾ ಯೂಶುವಲ್ ಆಗಿ ಕೋವಿಡ್ನಂಥ ವೈರಸ್ ದೇಹಕ್ಕೆ ಅಟ್ಯಾಕ್ ಆದ ನಂತರದಲ್ಲಿ ಇದೇ ರೀತಿಯಾದಂಥ ಗುಣಲಕ್ಷಣ ಕಾಣಿಸ್ಕೊಳ್ಳೋದು ಕಾಮನ್ ಡಾಕ್ಟರ್ ರವಿ ಅವರೇ? ಥ್ಯಾಂಕ್ಸ್ ಆನಂದ್, ನನ್ನ ಈ ಪ್ರೋಗ್ರಾಮ್ಗೆ ಕರೆದಿದ್ದಕ್ಕೆ. ಇದುವರೆಗೆ ನಮಗೆ ಸಿಕ್ಕಿರೋ ಆಧಾರಗಳ ಪ್ರಕಾರ ಈ ಪೋಸ್ಟ್ ಕೋವಿಡ್ ಸಿಂಡ್ರೋಮ್ ಅಲ್ಲಿ ಕಾಂಪ್ಲಿಕೇಶನ್ಸ್ ಏನಿದೆ ಅದು ಮ್ಯೂಟೆಂಟ್ ಇಂದ ಹೆಚ್ಚು ಕಾಣಿಸ್ಕೊಳ್ತಾ ಇದೆ ಅನ್ನೋದು ಯಾವುದು ಆಧಾರಗಳು ಇಲ್ಲ. ಓಕೆ, ಮೊದಲನೇ ಅಲೆಯಲ್ಲಿನೂ ನಮಗೆ ಕೋವಿಡ್ ಇಂದ ಸುಧಾರಿಸ್ಕೊಂಡ ಮೇಲೆ 2 ಇಂದ 4 ವಾರಗಳ ನಂತರ ಹಲವಾರು ಜನರಿಗೆ ಕೋವಿಡ್ ಕಾಂಪ್ಲಿಕೇಶನ್ಸ್ ನಾವು ನೋಡ್ತಾ ಬಂದ್ವಿ. ನೀವು ಹೇಳಿದ್ದಂಗೆ ನ್ಯೂರಲಾಜಿಕಲ್ ಕಾಂಪ್ಲಿಕೇಶನ್ಸ್, ಸ್ಟ್ರೋಕೇ ಇರಲಿ, ಈಗ ಡಾಕ್ಟರ್ ಹೇಳಿದ್ದಂಗೆ ಗಿಲೆನ್ ಬಾರಿ ಸಿಂಡ್ರೋಮ್, ಆಮೇಲೆ ಕ್ಲೌಡಿಂಗ್ ಆಫ್ ಕಾನ್ಷಿಯಸ್ನೆಸ್, ಹಲವಾರು ನ್ಯೂರಲಾಜಿಕಲ್ ಸಿಂಡ್ರೋಮ್ಸ್, ಹಾರ್ಟ್ ಅಟ್ಯಾಕ್, ಮತ್ತೆ ಕೋವಿಡ್ ಇಂಡ್ಯೂಸ್ಡ್ ಡಯಾಬಿಟಿಸ್, ಕೋವಿಡ್ ಇಂಡ್ಯೂಸ್ಡ್ ಕಿಡ್ನಿ ಫೇಲಿಯರ್, ಈ ತರ ಹಲವಾರು ಕಾಂಪ್ಲಿಕೇಶನ್ಸ್ ಇದೆ ಕೋವಿಡ್ ಅಲ್ಲಿ. ಇವಾಗ ಎವ್ರಿ ಸಿಸ್ಟಮ್ ಇಸ್ ಅಫೆಕ್ಟೆಡ್ ಇನ್ ಕೋವಿಡ್. ಇದು ಯಾರಿಗೆ ಬರುತ್ತೆ ಅಂತ ಹೇಳಬೇಕಾದ್ರೆ ಡಾಕ್ಟರ್ ಹೇಳಿದ್ದಂಗೆ ಬಯೋಕೆಮಿಕಲ್ ಟೆಸ್ಟ್ ಇದ್ರೆ ನಮಗೆ ಒಂದು ಕ್ಲಾಟಿಂಗ್ ಸಾಧ್ಯತೆ ಹೆಚ್ಚಿದೆಯಾ ಅಂತ ಹೇಳ್ಬೋದು, ಡಿ ಡೈಮರ್ ಲೆವೆಲ್ಸ್ ಹೆಚ್ಚಿದ್ರೆ. ಎರಡನೇದು, ಯಾರಿಗೂ ಮಾಡ್ರೇಟ್ ಅಥವಾ ತೀವ್ರ ಕಾಯಿಲೆ ಕಾಣಿಸ್ಕೊಂಡಿತ್ತೋ ಅವರಲ್ಲಿ ಹೆಚ್ಚು ಕಾಂಪ್ಲಿಕೇಶನ್ಸ್ ಬರೋ ಸಾಧ್ಯತೆ ಇದೆ. ಮೂರನೇದು, ಲಂಗ್ ಫೈಬ್ರೋಸಿಸ್ ಬಹಳ ಕಾಮನ್. ಈ ಲಂಗ್ ಫೈಬ್ರೋಸಿಸ್ ಮಾತ್ರ ಈವನ್ ಇನ್ ಮೈಲ್ಡ್ ಎಸಿಂಪ್ಟಮ್ಯಾಟಿಕ್ ಕೇಸಸ್ ಅಲ್ಲಿನೂ 2-3 ತಿಂಗಳಾದ್ಮೇಲೆ ಕಾಣಿಸ್ಕೋಬಹುದು. ಬಟ್ ಆ ಹಾರ್ಟು, ಕಿಡ್ನಿ, ಬ್ರೈನು, ಲಿವರು ಇಂಥ ಕಾಂಪ್ಲಿಕೇಶನ್ಸ್ ಯೂಶಲಿ ಸೀನ್ ಇನ್ ಮಾಡರೇಟ್ ಆರ್ ಸಿವಿಯರ್ ಕೇಸಸ್. ಅದಕ್ಕೆ ನಾವು ಹೇಳೋದು, ಕೋವಿಡ್ ಇಂದ ಸುಧಾರಿಸ್ಕೊಂಡು ಡಿಸ್ಚಾರ್ಜ್ ಆಗುವಾಗ ಖಂಡಿತ ಯು ಶುಡ್ ಬಿ ಆನ್ ಫಾಲೋ ಅಪ್ ವಿತ್ ಎ ಫಿಸಿಷಿಯನ್. ಏನೇ ಸಣ್ಣ ಪುಟ್ಟ ಕಂಪ್ಲೇಂಟ್ ಇದ್ರೇನು ತಕ್ಷಣ ಬಂದು ತೋರಿಸ್ಕೋಬೇಕು. ಅದೇ ರೀತಿ ಡಾಕ್ಟರ್ಗಳು ಹೇಳೋ ಎಲ್ಲ ಟೆಸ್ಟ್ಗಳು, ಬ್ಲಡ್ ಶುಗರ್ ಇಂದ ಹಿಡಿದು ಫೆರಿಟಿನ್ ಲೆವೆಲ್ಸ್, ಡಿ ಡೈಮರ್ ಲೆವೆಲ್ಸ್ ಪೀರಿಯಾಡಿಕ್ ಆಗಿ ಮಾಡಿಸ್ಕೊಂಡ್ರೆ, ಪ್ಲಸ್ ರೆಸ್ಪಿರೇಟರಿ ಎಕ್ಸಸೈಸಸ್, ಪ್ರಾಣಾಯಾಮ, ಬೆಲೂನ್ ಊದೋದು, ಸ್ಪೈರೋಮೆಟ್ರಿ ಇಂಥದ್ದೆಲ್ಲ ಮಾಡ್ತಾ ಇರಬೇಕು. ಕೋವಿಡ್ ಇಂದ ಸುಧಾರಿಸ್ಕೊಂಡ್ರೆ ನಾವು ಫುಲ್ ವಾಸಿಯಾಗಿದ್ದೀವಿ ಅನ್ನೋ ಒಂದು ಭಾವನೆ ತಪ್ಪು. ಮಿನಿಮಮ್ 3 to 4 months ಫಾಲೋ ಅಪ್ ಅಲ್ಲಿ ಇದ್ರೆ ಏನಾದ್ರೂ ತೊಂದರೆಗಳು ಬಂದ್ರೆ ತಕ್ಷಣ ಅದನ್ನು ಟ್ರೀಟ್ ಮಾಡಬಹುದು. ಓಕೆ ಡಾಕ್ಟರ್ ರವಿ ಅವರೇ, ಒಂದು ವಿಚಾರ ಐತಿಲ್ಲಿ, ಈ ಡಬಲ್ ಮ್ಯೂಟೆಂಟ್ ವೈರಸ್ನ ತೀವ್ರತೆ ಜಾಸ್ತಿ ಇದೆ ಅನ್ನುವಂಥ ಮಾತಿದ್ದು ಜೊತೆಗೆ ಸೋಂಕಿನ ಹರಡುವಿಕೆಯ ಪ್ರಮಾಣ ಕೂಡ ಜಾಸ್ತಿ ಇತ್ತು ಅಂತೇಳಿ, ಈ ಡಬಲ್ ಮ್ಯೂಟೆಂಟ್ ವೈರಸ್ ಇಂದ ಇಂಥದೊಂದು ಕಾಣಿಸಿಕೊಳ್ಳೋದಕ್ಕೆ ಅಥವಾ ಈ ರೀತಿಯಾದಂಥ ಅದರ್ ಕಾಂಪ್ಲಿಕೇಶನ್ಸ್ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳೋದಕ್ಕೆ ಯಾವುದೇ ರೀತಿಯಾದಂಥ ಸ್ಟಡಿಗಳು ಆಗಿಲ್ಲ ಅನ್ನೋದನ್ನು ಹೊರತುಪಡಿಸಿ ನೋಡೋದಾದ್ರೆ, ಕಳೆದ ಬಾರಿಗಿಂತ ಈ ಬಾರಿ ಕೊರೋನಾ ರೋಗಿಗಳಿದಾರಲ್ಲ, ಗುಣಮುಖರಾದ ನಂತರದಲ್ಲಿ ಆಸ್ಪತ್ರೆಗೆ ವಾಪಸ್ ದಾಖಲಾಗೋದು, ದೇಹದ ಬೇರೆ ಬೇರೆ ಅಂಗಗಳ ಮೇಲೆ ಆಗಿರುವಂಥ ದುಷ್ಪರಿಣಾಮ, ಇದನ್ನೆಲ್ಲ ಗಮನಿಸ್ತಾ ಹೋದ್ರೆ ಕೇವಲ ಒಂದು ವರ್ಗದ ಜನರಿಗೆ ಮಾತ್ರ ಇಂಥ ಒಂದಷ್ಟು ಸಮಸ್ಯೆಗಳು ಕಾಣಿಸಿಕೊಳ್ತಾವ, ಅಥವಾ ಪ್ರತಿಯೊಬ್ಬರು, ಈಗ ಯಾರಿಗೋ ಒಬ್ಬರಿಗೆ ಕೋವಿಡ್ ಬಂತು ಅಂದ ತಕ್ಷಣಕ್ಕೇನೆ ಆತನ ದೇಹದ ಬೇರೆ ಬೇರೆ ಅಂಗಗಳ ಮೇಲೂ ಕೂಡ ಅದರ ದುಷ್ಪರಿಣಾಮ ಆಗಿರುತ್ತಾ? ಇದನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಳೋದು? ಪ್ರತಿಯೊಬ್ಬರೂ ಕೂಡ ಟೆಸ್ಟ್ ಮಾಡಿಸ್ಕೊಳ್ಬೇಕಾ ಅಥವಾ ಪ್ರತಿಯೊಬ್ಬರೂ ಮತ್ತೆ ಹೆಲ್ತ್ ಫಾಲೋ ಅಪ್ ಮಾಡಬೇಕಾ? ಕೇವಲ ಸಿವಿಯರ್ ಆಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಬಂದಿರುವಂಥ ಲಾಂಗ್ ಕೋವಿಡ್ ಪೇಷಂಟ್ಗಳು ಮಾತ್ರ ಇಂಥ ಒಂದಷ್ಟು ಟೆಸ್ಟ್ಗಳನ್ನು ಮಾಡಿಸ್ಕೊಳ್ಬೇಕಾ? ಅಂಥದ್ದೊಂದು ಗೊಂದಲ ಇದೆ, ಒಂದು ಕ್ಲಾರಿಟಿ. ಮೊದಲನೇದಾಗಿ ಡಬಲ್ ಮ್ಯೂಟೆಂಟ್ ಬಗ್ಗೆ ನೀವು ಹೇಳಿದ್ದು ಕರೆಕ್ಟು, ಹೆಚ್ಚು ಹರಡ್ತಾ ಇದೆ. ಅದರಿಂದ ಕಾಯಿಲೆ ತೀವ್ರತೆ ಹೆಚ್ಚು ಇದೆ ಅನ್ನೋದಕ್ಕೆ ಸದ್ಯಕ್ಕೆ ಆಧಾರಗಳಿಲ್ಲ. ಅದರ ಬಗ್ಗೆ ಸಾಕಷ್ಟು ಕಡೆ ಸಂಶೋಧನೆಗಳು ಮಾಡ್ತಾ ಇದ್ದಾರೆ. ಸೊ ಇಟ್ ಇಸ್ ರಾಂಗ್ ಟು ಸೇ ಇಟ್ ಪ್ರೊಡ್ಯೂಸಸ್ ಮೋರ್ ಸಿವಿಯರ್ ಡಿಸೀಸ್. ಅದು ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಎರಡನೇದು, ಯಾರು ಫಾಲೋ ಅಪ್ಗೆ ಎಲ್ಲ ಟೆಸ್ಟ್ಗಳು ಮಾಡಿಸ್ಕೊಂಡು ಡಾಕ್ಟರ್ ಹತ್ರ ಟಚಲ್ಲಿ ಇರಬೇಕು ಅಂದರೆ, ನನ್ನ ಭಾವನೆಯಲ್ಲಿ ಎಲ್ಲರೂ, ವೆದರ್ ನೀವು ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆದಮೇಲೆ ಎವ್ರಿ ಇಂಡಿವಿಜುವಲ್ ಶುಡ್ ಗೋ ಫಾರ್ ಫಾಲೋ ಅಪ್. ಅವ್ರು ಫಾಲೋ ಅಪ್ ಮಾಡಿದ್ರೆ ಅವ್ರಿಗೆ ಒಳ್ಳೇದು. ಆದರೆ ಹೆಚ್ಚು ಕಾಂಪ್ಲಿಕೇಶನ್ಸ್ ರಿಸ್ಕ್ ಇರೋದಕ್ಕೆ ಮಾಡರೇಟು ಅಥವಾ ಸಿವಿಯರ್ ಡಿಸೀಸ್ ಯಾರಿಗಿತ್ತೋ
ಅವರು ಡೆಫಿನೆಟ್ಲಿ ದೇ ಶುಡ್ ಖಂಡಿತ ಫಾಲೋ ಅಪ್ ಅಲ್ಲಿ ಇರಬೇಕು. ಬಟ್ ಯಾರೇ ಒಬ್ರು ಕೋವಿಡ್ ಇಂದ ಸುಧಾರಿಸ್ಕೊಂಡ ಮೇಲೆ ಏನೇ ಚಿಹ್ನೆಗಳು ಕಾಣಿಸ್ಕೊಂಡ್ರೆ ಇದು ಕಾಂಪ್ಲಿಕೇಶನ್ ಇರಬಹುದು ಅಂತ ತಿಳ್ಕೊಂಡು ಡಾಕ್ಟರ್ನ ಸಂಪರ್ಕಿಸಿ ಟೆಸ್ಟ್ಗಳು ಮಾಡಿಸ್ಕೊಂಡ್ರೆ ಅವರಿಗೆ ಒಳ್ಳೇದು. ಓಕೆ, ಥ್ಯಾಂಕ್ ಯು ಡಾಕ್ಟರ್ ರವೇರ್. ಇಷ್ಟೊತ್ತು ಟಿವಿನ ಜೊತೆ ಮಾತನಾಡಿದ್ರಿ, ಸಾಕಷ್ಟು ಅಭಿಪ್ರಾಯನ ಹಂಚ್ಕೊಂಡ್ರೆ. ನಮ್ಮ ಜೊತೆಗೆ ಡಾಕ್ಟರ್ ಸಂಜಯ್ ಅವರು ಕೂಡ ಜಾಯ್ನ್ ಇದ್ರು. ಡಾಕ್ಟರ್ ಸಂಜಯ್ ಅವರೇ, ಒಂದು ವಿಚಾರ ಗಮನಿಸ್ತಾ ಇದ್ದೀವಿ, ನೀವು ಬಹುತೇಕವಾಗಿ ಕಾಲಿನ ಸರ್ಜರಿ ಮಾಡಿ ಕಾಲು ತೆಗೆದಿರುವಂಥ ರೋಗಿಗಳಲ್ಲಿ ಕೋಮಾರ್ಬಿಡಿಟಿ ಇಲ್ಲ ಅನ್ನುವಂಥ ವಿಚಾರವನ್ನು ಉಲ್ಲೇಖ ಮಾಡ್ತಾ ಇದ್ರಿ. ಬಹುತೇಕ ಜನರು ಆರೋಗ್ಯವಂತರಾಗಿದ್ದರು, ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಕೋವಿಡಿಂದಾಗಿ ವಾಪಸ್ ಹೋದರು, ತದನಂತರದಲ್ಲಿ ರಕ್ತ ಹೆಪ್ಪುಗಟ್ಟಿ ಕಾಲನ್ನು ಕತ್ತರಿಸಬೇಕಾದಂಥ ಒಂದು ಸಂಭವ ಬಂತು ಅಂತ ಹೇಳ್ತಾ ಇದ್ರಿ. ಇದನ್ನೆಲ್ಲ ನೋಡ್ತಾ ಹೋದ್ರೆ ಡಾಕ್ಟರ್ ಸಂಜಯ್ ಅವ್ರ ಜೊತೆಗೆ ಮತ್ತೆ ನಾವು ಸಂಪರ್ಕಿಸ್ತೀವಿ. ಡಾಕ್ಟರ್ ಸುಜಿತ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿ. ಡಾಕ್ಟರ್ ಸುಜಿತ್ ಅವರೇ, ಇಲ್ಲಿ ಒಂದು ವಿಚಾರ ಇತ್ತು, ಈ ಬ್ಲಡ್ ಕ್ಲಾಟ್ ಆಗುವಂಥದ್ದನ್ನು ತೀರಾ ನೆಗ್ಲೆಕ್ಟ್ ಮಾಡ್ತಾರೆ ಜನ. ನೀವು ಹೇಳ್ತಾ ಇದ್ರಿ ಕೈ ಜೋಮ್ ಹಿಡಿತಾ ಏನೋ ಒಂದು ಆಗಿರ್ಬೇಕು ಬಿಡು ಅಂತ ಹೇಳಿ ಬಿಟ್ಬಿಡ್ತಾರೆ. ಕಾಲು ಒಂಚೂರು ಏನಾದರೂ ಜೋಮ್ ಹಿಡಿತಾ ಜಾಸ್ತಿ ಹೊತ್ತು ಕೂತಿದ್ದೆ ಎದ್ದಂಥ ಸಂದರ್ಭದಲ್ಲಿ ಆಗಿರ್ಬೇಕು ಬಿಡು, ಇಂಥ ಒಂದಷ್ಟು ನೆಗ್ಲಿಜೆನ್ಸ್ ತೀರಾ ಜನರಲ್ಲಿ ಕಾಣಿಸುತ್ತೆ. ಇಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಎಚ್ಚರಿಕೆ ಆಗಿರಬೇಕು ಈ ಕೋವಿಡಿಂದ ರಿಕವರಿ ಆದ ಬಳಿಕ? ನೀವು ಹೇಳ್ತಾ ಇದ್ರಿ ದೇಹ ತನ್ನದೇ ಆದಂಥ ರೀತಿಯಲ್ಲಿ ಸಿಗ್ನಲ್ ಕೊಡುತ್ತೆ ಅಂತೇಳಿ. ಈ ಸಿಗ್ನಲ್ಲು ಈ ಜೋಮು ರೀತಿಯಾದಂಥದ್ದೇ ಇರುತ್ತಾ, ಅಥವಾ ಅದನ್ನು ಹೊರತುಪಡಿಸಿ ಬೇರೆ ಯಾವ ಸಿಗ್ನಲ್ ಕೊಡುವಂಥ ಸಾಧ್ಯತೆ ಇದೆ ಒಂದೊಮ್ಮೆ ಏನಾದರೂ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟಿದ್ರೆ? ತಾವು ಹೇಳಿದ್ದು ನಿಜ ಸರ್. ಕೈನಲ್ಲಿ ಜೋಮ್ ಬರ್ಬೋದು, ಕಾಲಲ್ಲಿ ಜೋಮ್ ಬರ್ಬೋದು, ಕೈನಲ್ಲಿ ಬಲಹೀನತೆ ಬರ್ಬೋದು, ಕಾಲಲ್ಲಿ ಬಲಹೀನತೆ ಬರ್ಬೋದು, ಮುಖ ಸೊಟ್ಟ ಆಗ್ಬೋದು, ಅಥವಾ ನಡೆಯೋದಕ್ಕೆ ಇಂಬ್ಯಾಲೆನ್ಸ್ ಆಗ್ಬೋದು. ಈ ಲಕ್ಷಣಗಳು ಕಂಡು ಬಂದರೆ ತಕ್ಷಣ ಆಸ್ಪತ್ರೆಗೆ ಹೋಗೋದು ತುಂಬ ಇಂಪಾರ್ಟೆಂಟು. ಯಾಕೆಂದರೆ 4-6 ಗಂಟೆ ಒಳಗಡೆ ಹೋದರೆ ಅದನ್ನು ನಾವು ರಿವರ್ಸ್ ಮಾಡ್ಬೋದು. ಒಂದು ಇಂಜೆಕ್ಷನ್ ಕೊಡ್ಬೋದು, ಅಥವಾ ರಕ್ತನಾಳ ಒಳಗಡೆ ಈಗ ನಮ್ಮ ನ್ಯೂರೋ ರೇಡಿಯಾಲಜಿಸ್ಟ್ ಅಂತಿದ್ದಾರೆ, ಅವರು ಅದನ್ನು ಕಾರ್ಡಿಯಾಕ್ ಕ್ಯಾಥಿಟ್ರೈಸೇಷನ್ ಲ್ಯಾಬ್ನಲ್ಲಿ ಕ್ಯಾಥಿಟರ್ ಹಾಕ್ಬಿಟ್ಟು ಆ ರಕ್ತ ಹೆಪ್ಪುಗಟ್ಟಿರೋದನ್ನ ಹೀರ್ಬಿಟ್ಟು ರಕ್ತನಾಳನ ತೆಗೆಸ್ತಾರೆ. ಓಕೆ, ಇದರಿಂದ ಸ್ಟ್ರೋಕು ಅಥವಾ ಪಾರ್ಶ್ವವಾಯು ರಿವರ್ಸ್ ಆಗುತ್ತೆ. ಸೊ ಇದು 6 ಗಂಟೆ ಒಳಗಡೆ ಮಾಡಬೇಕು. ನಿಜ, ನೀವು ಹೇಳ್ತಾ ಇದ್ರಿ 6 ಗಂಟೆ ಸಮಯ ಇದೆಯಲ್ಲ, 6 ಗಂಟೆ ಅಂತ ಹೇಳಿದ್ರೆ 6 ಗಂಟೆಗಳ ಸಮಯ, ಇಂಥದ್ದೊಂದು ಲಕ್ಷಣ ಕಾಣಿಸ್ಕೊಂಡ ನಂತರದ 6 ಗಂಟೆಗಳ ಸಮಯ ಇದೆಯಲ್ಲ, ಅದನ್ನ ಗೋಲ್ಡನ್ ಅವರ್ಸ್ ಅಂತ ಹೇಳ್ತಾ ಇದ್ರಿ. ಅದನ್ನ ಏನಾದರೂ ಮೀರಿ ಯಾರಾದರೂ ನೆಗ್ಲೆಕ್ಟ್ ಮಾಡಿ ತದನಂತರದಲ್ಲಿ ಬಂದರೆ ಎಂತೆಂಥ ಕಾಂಪ್ಲಿಕೇಶನ್ಸ್ಗಳನ್ನು ಎದುರಿಸಬೇಕಾಗುತ್ತೆ ಡಾಕ್ಟ್ರೇ ಈ ರಕ್ತ ಹೆಪ್ಪುಗಟ್ಟುವಿಕೆ ಸಂದರ್ಭದಲ್ಲಿ? ಈಗ ಕೋವಿಡ್-19 ಮಹಾಮಾರಿಯಿಂದ ಬರುವಂಥ ಪಾರ್ಶ್ವವಾಯು ಯೂಶಲಿ ಲಾರ್ಜ್ ವೆಸಲ್ ಇನ್ಫಾಕ್ಟ್ ಅಂತ ಹೇಳ್ತೀವಿ. ಅಂದರೆ ದೊಡ್ಡ ರಕ್ತನಾಳನ ಅಳವಡಿಸ್ಕೊಳ್ಳುತ್ತೆ. ಹಾಗಾಗಿ ಕಂಪ್ಲೀಟ್ ಪ್ಯಾರಾಲಿಸಿಸ್ ಬರ್ಬೋದು. ಆಮೇಲೆ ಬ್ರೈನ್ದು ಕೆಳಭಾಗದಲ್ಲಿ ರಕ್ತನಾಳ ಬ್ಲಾಕ್ ಆದರೆ ಬೇಸಿಲರ್ ಆರ್ಟ್ರಿ ಅಂತ ಹೇಳ್ತೀವಿ. ಪೇಷಂಟ್ ವೆಂಟಿಲೇಟರ್ ಮೇಲೆ ಹೋಗ್ಬೋದು, ಜೀವಕ್ಕೂ ಅಪಾಯ ಆಗ್ಬೋದು. ಸೊ ಆದಷ್ಟು ಜಲ್ದಿ ಗೊತ್ತಾದರೆ ಅದಕ್ಕೆ ಚಿಕಿತ್ಸೆ ಪಡೆಯೋದ್ರಿಂದ ಉತ್ತಮ. 6 ಗಂಟೆ ಮೇಲೆ ಬಂದಿರೋರು ಟ್ರೀಟ್ಮೆಂಟ್ ತಗೋಬೋದು, ಆದರೆ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ. ಓಕೆ 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 ಮತ್ತೆ ನಿಮ್ಮನ್ನ ಮಾತನಾಡಿಸ್ತೇನೆ ಡಾಕ್ಟರ್ ಸುಜಿತ್ ಅವರೇ. ಇಲ್ಲಿ ಡಾಕ್ಟರ್ ಪವನ್ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ರು. ಡಾಕ್ಟರ್ ಪವನ್ ಅವರೇ, ಇಲ್ಲಿ ಗಮನಿಸ್ತಾ ಇದ್ವಿ ಬಹುತೇಕವಾಗಿ ರೋಗಿಗಳು ಚಿಕಿತ್ಸೆ ಪಡೆದು ತದನಂತರದಲ್ಲಿ ಮನೆಗೆ ಹೋದಂಥ ಸಂದರ್ಭದಲ್ಲಿ ಅಥವಾ ಡಿಸ್ಚಾರ್ಜ್ ಆಗಿ ಹೋಗುವಂಥ ಸಂದರ್ಭದಲ್ಲಿ ಈ ಬ್ಲಡ್ ಥಿನ್ ಮಾಡುವಂಥ ಮಾತ್ರೆಗಳನ್ನು ಕೊಡ್ತಾ ಇದ್ರು. ಕೆಲವೊಂದು ಜನರಿಗೆ ಮೈಲ್ಡ್ ಆಗಿರುವಂಥ ರೋಗಿಗಳಿಗೆ ಅಥವಾ ಕೆಲವೊಂದು ಜನರಿಗೆ ಮಾಡರೇಟ್ ಆಗಿರುವಂಥ ರೋಗಿಗಳಿಗೂ ಕೂಡ ಈ ಬ್ಲಡ್ ಥಿನ್ನಿಂಗ್ ಮಾತ್ರೆಯನ್ನು ಕೊಡ್ತಾ ಇದ್ರು. ಇದು ಎಷ್ಟು ದಿವಸ ತೆಗೆದುಕೊಳ್ಬೇಕು, ಎಷ್ಟು ಡೋಸ್ ತೆಗೆದುಕೊಳ್ಬೇಕು? ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಜನ ನಿರ್ಲಕ್ಷ್ಯ ನೆಗ್ಲೆಕ್ಟ್ ಮಾಡ್ತಾರೆ, ಡಾಕ್ಟರ್ ಕೊಡ್ತಾರೆ ಬಿಡು ಟ್ಯಾಬ್ಲೆಟು ಅಂತ ಹೇಳಿ. ಆದರೆ ಅದರ ಇಂಪಾರ್ಟೆನ್ಸ್ ಎಷ್ಟಿದೆ ಅಂತ ಟ್ಯಾಬ್ಲೆಟ್ಗಳದ್ದು ನೋಡಿ. ಈಗ ಸಾಕಷ್ಟು ಜನ ಈಗ ಕೋವಿಡ್ ಬಂದಿರೋವಾಗ ಯಾರ್ಯಾರಿಗೆ ಈ ಡಿ ಡೈಮರ್ ಎಲ್ಲ ತುಂಬಾ ಡಿರೇಂಜ್ ಆಗಿರುತ್ತೆ. ಸೊ ಅಂತವ್ರಿಗೆ ಡಿಸ್ಚಾರ್ಜ್ ಆದ್ಮೇಲೂ ಕೂಡ ನಾವು ಈಗ ಒಂದು ಬ್ಲಡ್ ಥಿನ್ನರ್ ಎಕೋಸ್ಪ್ರಿನ್ ಅನ್ನ ಹಾಕಿ ಕಳ್ಸಿಕೊಡ್ತೀವಿ. ನಾವು ಯೂಶಲಿ ಈಗ ಪೋಸ್ಟ್ ಕೋವಿಡ್ ಪ್ರತಿಯೊಬ್ಬರಿಗೂ ಕೂಡ ಫಾಲೋ ಅಪ್ ಬರೋದಕ್ಕೆ ಹೇಳ್ತೀವಿ. ಈಗ ನಮ್ಮ ರೆಗ್ಯುಲರ್ ಪ್ರಾಕ್ಟೀಸ್ ಅಲ್ಲೂ ಕೂಡ, ಯಾಕಂದ್ರೆ ಒಂದು 5 days ಆದ್ಮೇಲೆ ಮತ್ತೆ ನಾವು ಬರೋದಕ್ಕೆ ಹೇಳಿ, ಮತ್ತೆ ಅವ್ರ ಹೆಲ್ತ್ ಕಂಡೀಷನ್ ಯಾವ ರೀತಿ ಇದೆ, ಬೇರೆ ಏನಾರ ಕ್ಲಾಟ್ಸ್ ಏನಾರ ಆಗಿದ್ಯಾ, ಬೇರೆ ಏನಾರ ಸಿಂಪ್ಟಮ್ಸ್ ಇದೆಯಾ, ಏನಾರ ವೀಕ್ನೆಸ್ ಇದೆಯಾ ಕೈಯಲ್ಲಾಗ್ಲಿ ಕಾಲಲ್ಲಾಗ್ಲಿ, ಅಥವಾ ಮುಖದಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ. ಈಗ ನೋಡಿ, ಈ ಬ್ಲಾಕ್ ಫಂಗಸ್ ಅಲ್ಲೂ ಕೂಡ ಸಾಕಷ್ಟು ಜನಕ್ಕೆ ಮುಖಕ್ಕೆ ಒಂಥರ ಪಾರ್ಶ್ವವಾಯು ತರ ಬರ್ತಾ ಇತ್ತು. ಈ ಬೆಲ್ಸ್ ಪ್ಯಾಲ್ಸಿ ಸಾಕಷ್ಟು ಜನರಲ್ಲಿ ಕೂಡ ನಾವು ನೋಡಿದ್ವಿ. ಸೊ ಏನೇ ಸಿಂಪ್ಟಮ್ಸ್ ಇದ್ರೂ ಕೂಡ ನಾವು ಫಾಲೋ ಅಪ್ ನಲ್ಲಿ ನೋಡ್ತೇವೆ. ಬಟ್ ಈಗ ನಾವು ಈ ಎಕೋಸ್ಪ್ರಿನ್ ಹಾಕಿ ಯೂಶಲಿ 1 ತಿಂಗಳಿಗೆ ತೆಗೆದುಕೊಳ್ಳಿ, ಆಮೇಲೆ ನಾವು ನೋಡಿ ಫಾಲೋ ಅಪ್ ಅಲ್ಲಿ ಅದನ್ನ ಕಂಟಿನ್ಯೂ ಮಾಡ್ಬೇಕೋ ಬೇಡೋ ಅಂತ ಆಮೇಲೆ ಡಿಸೈಡ್ ಮಾಡ್ತೀವಿ ಅಂತ ಹೇಳಿ ಕಳಿಸ್ತಾ ಇದೀವಿ. ಯಾಕೆಂತಂದ್ರೆ ನೋಡಿ, ಈಗ ಸಾಕಷ್ಟು ಜನಕ್ಕೆ ಪ್ರೊಫಿಲಾಕ್ಟಿಕಲಿ ಕೊಡ್ತೀವಿ, ಅಂದ್ರೆ ಏನು ಸಿಂಪ್ಟಮ್ಸ್ ಇರೋದಿಲ್ಲ, ಬಟ್ ಮುಂದೆ ಅದು ಬರದೇ ಇರಲಿ ಅಂತ ಕೊಡ್ತೀವಿ. ಆದ್ರೆ ಇನ್ನು ಸಾಕಷ್ಟು ಜನಕ್ಕೆ ಈಗ ಕೆಲವಾರು ಸಿಂಪ್ಟಮ್ಸ್ ಗಳಿರುತ್ತೆ. ಈಗ ಮೈಲ್ಡ್ ಸಿಂಪ್ಟಮ್ಸ್ ಕ್ಲಿನಿಕಲಿ ಪಿಕಪ್ ಮಾಡಿರ್ತೀವಿ. ಈಗಾಗಲೇ ನ್ಯೂರಾಲಜಿಸ್ಟ್ ಹೇಳ್ದಾಗೆ
ಸ್ವಲ್ಪ ಜೋಮ್ ಬರ್ತಕ್ಕಂಥದ್ದು, ಸ್ವಲ್ಪ ವೀಕ್ನೆಸ್ ಇರ್ಬೋದು, ಸೊ ಮೈಲ್ಡ್ ಸಿಂಪ್ಟಮ್ಸ್ ಇರುವಂತ ಚಾನ್ಸಸ್ ಇರುತ್ತೆ. ಸೊ ಅಂತವರಲ್ಲಿ ಕೂಡ ನಾವು ಕೊಟ್ಟಿರ್ತೀವಿ. ಸೊ ಅಂತವರಲ್ಲಿ ನಾವು ಮತ್ತೆ ಪೀರಿಯಾಡಿಕಲಿ ಫಾಲೋ ಅಪ್ ಮಾಡಿ ಕೆಲವಾರು ಮಂದಿಗೆ ಯಾರ್ಯಾರಿಗೆ ಸಿಂಪ್ಟಮ್ಸ್ ಇರುತ್ತೆ ಅಂತವರು ಲೈಫ್ ಲಾಂಗ್ ಟ್ಯಾಬ್ಲೆಟ್ಸ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. ಇದರಲ್ಲಿ ಹಲವಾರು ಟೆಸ್ಟ್ ಗಳನ್ನು ಕೂಡ ಮಾಡಬೇಕಾಗುತ್ತೆ, ಬ್ಲಡ್ ಟೆಸ್ಟ್ ಇರ್ಬೋದು, ಸೊ ಹಾಗೆ ಸ್ಕ್ಯಾನ್ ಗಳು ಕೂಡ ಬೇಕಾಗ್ಬೋದು. ಆ ಸ್ಕ್ಯಾನ್ ಗಳನ್ನು ಮಾಡಿ ಸೊ ಯಾರ್ಯಾರಿಗೆ ಲೈಫ್ ಲಾಂಗ್ ಅವ್ರಿಗೆ ಕಂಟಿನ್ಯೂ ಮಾಡಬೇಕಾಗುತ್ತೆ ಅಂತವ್ರಿಗೆ ಬ್ಲಡ್ ಥಿನ್ನರ್ಸ್ ಲೈಫ್ ಲಾಂಗ್ ಕಂಟಿನ್ಯೂ ಮಾಡೋದಕ್ಕೂ ಕೂಡ ಹೇಳ್ತೀವಿ. ಇನ್ನು ಸಾಕಷ್ಟು ಜನಕ್ಕೆ ನಾವು ಸೊ ಸೈಕಲಾಜಿಕಲಿ ಸಾಕಷ್ಟು ಅವರು ಹೆದರ್ಕೊಂಡಿರ್ತಾರೆ. ಸೊ ಕೆಲವಾರು ಸಿಂಪ್ಟಮ್ಸ್ ಗಳು ಕೌನ್ಸಲಿಂಗ್ ಇಂದ ಸರಿ ಹೋಗುತ್ತೆ, ಕೆಲವಾರು ಟ್ಯಾಬ್ಲೆಟ್ ಗಳಿಂದ ಸರಿ ಹೋಗುತ್ತೆ. ಸೊ ಅಂತವ್ರಿಗೂ ಕೂಡ ನಾವು ಚಿಕಿತ್ಸೆಯನ್ನು ಕೊಟ್ಟು ರೆಗ್ಯುಲರ್ ಫಾಲೋ ಅಪ್ ಬರೋದಕ್ಕೆ ಹೇಳ್ತೇವೆ. ಓಕೆ ಮತ್ತೆ ನಿಮ್ಮನ್ನ ಮಾತನಾಡ್ತೀನಿ ಡಾಕ್ಟರ್ ಪವನ್ ಅವರಲ್ಲಿ. ಡಾಕ್ಟರ್ ಸಂಜಯ್ ಶರ್ಮಾ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ರು. ಡಾಕ್ಟರ್ ಸಂಜಯ್ ಅವರೇ, ನೀವು ಹೇಳ್ತಾ ಇದ್ರಿ ಕೆಲವೊಂದಷ್ಟು ಜನ ಏನು ಕಾಲು ತೆಗೆದಿದ್ದೀವಿ ಅಥವಾ ಕಾಲು ಕತ್ತರಿಸಿದ್ದೀವಿ, ಸರ್ಜರಿ ಮಾಡಿ ಅಂತ ಹೇಳ್ತಾ ಇದ್ರಿ. ಅಂಥವರಲ್ಲಿ ಬೇರೆ ರೀತಿಯಾದಂಥ ಕೋಮಾರ್ಬಿಡಿಟಿ ಯಾವುದೂ ಇರಲಿಲ್ಲ, ಕೇವಲ ಕೋವಿಡ್ನಿಂದ ಬಳಲ್ತಾ ಇದ್ರು, ಆಸ್ಪತ್ರೆಗೆ ದಾಖಲಾಕಿದ್ರು. ತದನಂತರದಲ್ಲಿ ರಕ್ತ ಹೆಪ್ಪುಗಡ್ತಾ ಇತ್ತು ಕಾಲಲ್ಲಿ, ಕಾಲಿನ ಬಣ್ಣ ಬದಲಾಯಿತು. ತದನಂತರದಲ್ಲಿ ಚೆಕ್ ಮಾಡಿದರೆ ರಕ್ತ ಹೆಪ್ಪುಗಟ್ಟು ಕಾಲನ್ನೇ ಕತ್ತರಿಸಬೇಕಾದಂಥ ಪ್ರಮೇಯ ನಿರ್ಮಾಣ ಆಯಿತು ಅಂತ ಹೇಳಿ. ಈ ಕೋಮಾರ್ಬಿಡಿಟಿ ಇಲ್ಲದೇ ಇರುವಂಥ ಪೇಷಂಟ್ಗಳಲ್ಲೂ ಕೂಡ ರಕ್ತ ಹೆಪ್ಪುಗಡ್ತಾ ಇದೆ, ಕಾಲನ್ನೇ ತೆಗಿಬೇಕಾದಂಥ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ಈ ವೈರಸ್ನ ತೀವ್ರತೆ ಎಷ್ಟಿದೆ, ತಂದೊಡ್ತಾ ಇರುವಂಥ ಅಪಾಯ ಎಷ್ಟಿದೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಡಾಕ್ಟರ್ ಸಂಜಯ್ ಅವರೇ. ಹೌದು, ನೀವು ಹೇಳ್ದಂಗೆ ಸಾಕಷ್ಟು ಜನರು ಅಂದರೆ ಆಲ್ಮೋಸ್ಟ್ ಒಬ್ಬರು 80% ಅಷ್ಟು ಜನರಿಗೆ ಏನೋ ಕೋಮಾರ್ಬಿಡಿಟೀಸ್ ಇತ್ತು. ಬಟ್ ಆದರೆ ಒಂದು 20% ಅಷ್ಟು ಜನರಿಗೆ ಇವಾಗಲೇ ನಮ್ಮೊಬ್ಬರು ಪೇಷಂಟ್ದು ಲೈವ್ ವಿಡಿಯೋನು ನೋಡಿರ್ಬೋದು ನೀವು. ಕೇವಲ ಅವನಿಗೆ 28 ವರ್ಷ, ಯಾವುದೇ ಕೋಮಾರ್ಬಿಡಿಟೀಸ್ ಇರಲಿಲ್ಲ. ಜಸ್ಟ್ ಕೋವಿಡ್ ಬಂದು 1 ತಿಂಗಳಲ್ಲಿ ಈ ಥರ ಕ್ಲಾಟ್ಸ್ ಆಗಿಬಿಟ್ಟು ಕಾಲೇ ತೆಗಿಬೇಕಾಗ್ತಾ ಬಂತು. ಹಾಗೇನೆ ಪ್ರೊಫಿಲಾಕ್ಟಿಕ್ ಆಗಿ ಬ್ಲಡ್ ಥಿನ್ನರ್ಸ್ ಕೊಡ್ಬೋದು ಅಂತ ಹೇಳಿದ್ವಿ. ಈ ಸಾಕಷ್ಟು ಜನ ನೋಡಿದೀವಿ ಪ್ರೊಫಿಲಾಕ್ಟಿಕ್ ಆಗಿ ಬ್ಲಡ್ ಥಿನ್ನರ್ಸ್ ತಗೊಳ್ತಾ ಇದ್ರೂ ಸಹ ಅವ್ರಿಗೂ ಈ ಥರ ಕ್ಲಾಟ್ಸ್ ಬರ್ತಾ ಇದೆ. ಕೇಸ್ ಸ್ಟಡೀಸ್ ತರ ವಿಲ್ ಹ್ಯಾವ್ ಟು ಅದರ ಫರ್ದರ್ ರಿಸರ್ಚ್ ಮಾಡಿಬಿಟ್ಟು ನೋಡಬೇಕಾಗ್ತದೆ. ಬೇರೆ ಡಾಕ್ಟರ್ಗಳು ಹೇಳ್ದಂಗೆ ಡಿ ಡೈಮರ್ ಟೆಸ್ಟು ಅಥವಾ ನಾವು ABI TBI ಅಂತ ಹೇಳ್ತೀವಿ, ಒಂದು ಕಾಲಿಗೆ ಸ್ಪೆಸಿಫಿಕ್ ಆಗಿ ಆಂಕಲ್ ಬ್ರೇಕಿಯಲ್ ಇಂಡೆಕ್ಸ್ ಮತ್ತು ಟೋ ಬ್ರೇಕಿಯಲ್ ಇಂಡೆಕ್ಸ್ ಅಂತ ಈ ಟೆಸ್ಟ್ಗಳನ್ನ ಮಾಡಿಟ್ಕೊಂಡು ಅಥವಾ ಈ ಥರ ಸೈನ್ಸ್ನ ಅಬ್ಸರ್ವ್ ಮಾಡ್ಕೊಂಡಿದ್ದು ತಕ್ಷಣ ಡಾಕ್ಟರ್ ಹತ್ರ ಹೋಗೋದು ಮಚ್ ಬೆಟರ್. ಯಾಕೆಂದರೆ ಕೋಮಾರ್ಬಿಡಿಸ್ ಇಲ್ಲದೆ ಇದ್ರೂ ಸಹ 20% ಅಷ್ಟು ಜನರಲ್ಲಿ ಈ ಥರ ಕ್ಲಾಟ್ಗಳು ಆಗ್ಬೋದು. ಬಟ್ ಆದರೆ ಶುಗರ್ ಇದ್ದರೆ, ಹೈಪರ್ ಟೆನ್ಷನ್ ಇದ್ದರೆ ಅಥವಾ ಫೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸು ಅಥವಾ ವ್ಯಾರಿಕೋಸ್ ವೆಯಿನ್ಸ್ ಅಂತೆಲ್ಲ ಹೇಳ್ತೀವಿ ಮುಂಚೆನೇ ಇದ್ದರೆ ಈ ಥರ ಪೇಷಂಟ್ಗಳಲ್ಲಿ ಈ ಥರ ಕ್ಲಾಟ್ಗಳು ಆಗೋ ಸಂಭವ ಜಾಸ್ತಿ ಇದೆ. ಓಕೆ, ಥ್ಯಾಂಕ್ ಯು ಡಾಕ್ಟರ್ ಸಂಜಯ್ ಅವರೇ. ಇಷ್ಟೊತ್ತು ಟಿವಿನ ಜೊತೆ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ರಿ. ಇಲ್ಲಿ ಗಮನಿಸ್ತಾ ಇದ್ವಿ ಬಹುತೇಕ ರೋಗಿಗಳಲ್ಲಿ ಕೋಮಾರ್ಬಿಡಿಟಿ ಇತ್ತು, ಡಯಾಬಿಟಿಸ್ ಇತ್ತು, ಅಂಥವ್ರ ಕಾಲನ್ನು ತೆಗೆದಿದ್ದೀವಿ. ಆದರೆ 20% ಪೇಷಂಟ್ಗಳಿಗೆ ಯಾವುದೇ ರೀತಿಯಾದಂಥ ಇತರೆ ರೋಗಗಳು ಇರಲಿಲ್ಲ. ಹಾಗಾದರೂ ಕೊರೋನಾದಿಂದಾಗಿ ಅವರ ಕಾಲು ಕಳೆದುಕೊಳ್ಳುವಂಥ ಸಮಸ್ಯೆ ಉದ್ಭವ ಆಯಿತು ಅನ್ನುವಂಥ ಮಾತನ್ನು ವೈದ್ಯರು ಹೇಳ್ತಾ ಇದ್ರು. ನಮ್ಮ ಜೊತೆಗೆ ಶ್ವಾಸಕೋಶ ತಜ್ಞರಾಗಿರುವಂಥ ಡಾಕ್ಟರ್ ಸತೀಶ್ ಅವರು ಜಾಯ್ನ್ ಆಗ್ತಾರೆ. ಅವರ ಬಳಿನಲ್ಲಿ ಕೇಳೋಣ, ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟರ ಮಟ್ಟಿಗೆ ಈ ಕೊರೋನಾ ಅನ್ನುವಂಥ ಹೆಮ್ಮಾರಿ ಬೇರೆ ಬೇರೆ ರೋಗದ ಜೊತೆಗೆ ಇಡೀ ದೇಹವನ್ನೇ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ ಅಂತೇಳಿ. ಒಂದಲ್ಲ ಎರಡಲ್ಲ ಬಹುತೇಕವಾಗಿರುವಂತಹ ಕೇಸ್ ಸ್ಟಡಿಗಳನ್ನ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರೋದು ಈ ಹೆಮ್ಮಾರಿಯ ಅಟ್ಟಹಾಸಕ್ಕೆ ಕೇವಲ ಶ್ವಾಸಕೋಶ ಒಂದೇ ನಲುಗೋದಿಲ್ಲ, ಬಹುತೇಕ ದೇಹದ ಬೇರೆ ಬೇರೆ ಅಂಗಗಳು ಕೂಡ ನಲುಗುವಂತಹ ಸಂದರ್ಭ ಎದುರಾಗ್ತಾ ಇದೆ. ಅಂಗೈನಲ್ಲಿ ಗುಳ್ಳೆಗಳಂತಾಗಿ ಯಾತನೆ ಅನುಭವಿಸ್ತಾ ಇರುವಂತಹ ಶಿಕ್ಷಕಿ, ಕೊರೋನಾದಿಂದ ಗುಣಮುಖರಾಗಿ 4 ದಿನದ ಬಳಿಕ ಉಂಟಾಗಿರುವಂತಹ ಸಮಸ್ಯೆ ಇದು. ಕೈನಲ್ಲಿ ಕೇವಲ ಒಂದು ಸಣ್ಣದೊಂದು ಗುಳ್ಳೆ ರೀತಿಯಾಗಿ ಕಾಣಿಸ್ಕೊಂಡಿತ್ತು. ಚಿಕಿತ್ಸೆ ಪಡಿತಾ ಇರುವಾಗ ಇಂಜೆಕ್ಷನ್ ಹಾಕೋ ವೇಳೆ ಕೈನಲ್ಲಿ ಗಾಯ ಆಗಿತ್ತು, ಕೈನಲ್ಲಿ ಗಾಯ ಕಾಣಿಸ್ಕೊಂಡಿತ್ತು. ಚಿಕಿತ್ಸೆ ಪಡಿತಾ ಇದ್ದಂತ ಸಂದರ್ಭದಲ್ಲಿ ಬಲಗೈನ ಅಂಗೈನಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳು ಕಾಣಿಸ್ಕೊಂಡಿದ್ವು, ಚಿಕ್ಕದಾಗಿ ಗುಳ್ಳೆಗಳು ಕಾಣಿಸ್ಕೊಂಡಿದ್ವು. ಏನೋ ಆಗಿರ್ಬೇಕು, ಹೀಟ್ ಆಗಿರ್ಬೇಕು, ಅದರಿಂದಾಗಿ ಗುಳ್ಳೆಗಳಾಗಿರ್ಬೇಕು ಅಂತ ಹೇಳಿ ಸುಮ್ಮನಾಗಿದ್ರು. ದಿನ ಕಳೆದಂತೆ ಗಾಯ ದೊಡ್ಡದಾಗಿದ್ರಿಂದ ವೈದ್ಯರು ಕೊರೋನಾ ಸೈಡ್ ಎಫೆಕ್ಟ್ ನಿಂದಾಗಿ ವೈದ್ಯರು ಈ ರೀತಿಯಾದಂತಹ ಗಾಯಗಳಾಗಿದೆ ಅನ್ನುವಂಥ ಮಾತನ್ನ ಸ್ವತಃ ವೈದ್ಯರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಶಿಕ್ಷಕಿ ಪಡಬಾರದ ಪಾಡನ್ ಪಡ್ತಾ ಇದ್ದಾರೆ. ಕೈನಲ್ಲಾಗಿದ್ದಂಥ ಚಿಕ್ಕ ಗುಳ್ಳೆ ಇದೀಗ ಒಂದು ಅರ್ಧ ಕೈಗೂ ವ್ಯಾಪಿಸುವಷ್ಟರ ಮಟ್ಟಿಗೆ ದೊಡ್ಡದಾಗ್ತಾ ಹೋಗಿದೆ. ವೈದ್ಯರನ್ನ ಕೇಳಿದ್ರೆ ಇದು ಕೊರೋನಾದಿಂದ ಉಂಟಾಗಿರುವಂತಹ ಸಮಸ್ಯೆ, ಕೊರೋನಾ ಬಂದೋಗಿತ್ತಲ್ಲ ಅದರಿಂದಾಗಿ ಸ್ಕಿನ್ ಸಮಸ್ಯೆ ಶುರುವಾಗಿದೆ ಅಂತೇಳಿ ಹೇಳ್ತಾ ಹೋಗಿದ್ದಾರೆ. ಅಷ್ಟರ ಮಟ್ಟಿಗೆ ಕೊರೋನಾ ದೇಹದ ಬೇರೆ ಬೇರೆ ಅಂಗಗಳ ಮೇಲೂ ಕೂಡ ದುಷ್ಪರಿಣಾಮ ಬೀರ್ತಾ ಇದೆ, ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯನ್ನು ತಂದೊಡ್ತಾ ಇದೆ. ಇದು ಕೈ ತೀರಾ ಸಮಸ್ಯೆಯಾಗಿ ಪರದಾಡ್ತಾ ಇರುವಂತಹ ಶಿಕ್ಷಕಿಯ ಕಥೆಯನ್ನ ಕೇಳಿಸ್ಕೊಂಡ್ವಿ. ಮತ್ತೊಂದು ಕಡೆಗೆ ಗಮನಿಸಿದಂತಹ ಸಂದರ್ಭದಲ್ಲಿ ಬಾಗಲಕೋಟೆಯ ಕೇಸ್ ಸ್ಟಡಿಯನ್ನ ನೋಡ್ತಾ ಹೋದ್ರೆ ಕೊರೋನಾದಿಂದ ಗುಣಮುಖಳಾದಂಥ ಮಹಿಳೆಗೆ ಕಾಡ್ತಾ ಇದೆ ಪಲ್ಮನರಿ ಎಂಬಾಲಿಸಮ್.
ಬಾಗಲಕೋಟೆಯ 58 ವರ್ಷದ ಮಹಿಳೆಯ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆಯ ಸಮಸ್ಯೆ ಶುರುವಾಗ್ತಿದೆ. ಅದು ದೇಹದ ಶ್ವಾಸಕೋಶದಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ. ಕೊರೋನಾ ಬಳಿಕ ಮಹಿಳೆಗೆ ಕಾಣಿಸಿಕೊಂಡಿದೆ ರಕ್ತ ಹೆಪ್ಪುಗಟ್ಟುವಿಕೆಯ ಸಮಸ್ಯೆ. ಕೇವಲ ಇಲ್ಲಿ ಇಂಥ ಕೇಸ್ ಸ್ಟಡಿಗಳನ್ನ ಉದಾಹರಣೆಯಾಗಿ ತೋರಿಸ್ತಾ ಇದ್ದೀವಿ. ಸಾವಿರಾರು ಸಂಖ್ಯೆಯ ಜನ ಇದೇ ರೀತಿಯಾದಂಥ ಬಹುತೇಕ ಗುಣಲಕ್ಷಣಗಳಿಂದ ಬಳಲ್ತಾ ಇದ್ದಾರೆ. ಮಹಿಳೆಯ ದೇಹ ಊದಿಕೊಳ್ತಾ ಇದ್ದು ಕಾಲುಗಳಲ್ಲಿ ವಿಪರೀತವಾಗಿರುವಂತಹ ನೋವು ಕಾಣಿಸ್ತಾ ಇದೆ. ಬಾಗಲಕೋಟೆಯಲ್ಲಿ ಮಕ್ಕಳಿಗೂ ಕೂಡ ತಟ್ಟಿದೆ ಲಾಂಗ್ ಕೋವಿಡ್ನ ಕಂಟಕ. ಕೇವಲ ದೊಡ್ಡವರಲ್ಲ, ವೃದ್ಧರಷ್ಟೇ ಅಲ್ಲ, ಪುಟ್ಟ ಪುಟಾಣಿಗಳಿಗೂ ಕೂಡ ಲಾಂಗ್ ಕೋವಿಡ್ನ ಎಫೆಕ್ಟ್ ಜಾಸ್ತಿ ಇದೆ. ಮಕ್ಕಳಿಗೆ ಮಲ್ಟಿ ಸಿಸ್ಟಮ್ ಇನ್ಫ್ಲಮೇಟರಿ ಸಿಂಡ್ರೋಮ್ ಅನ್ನುವಂತ ಕಾಯಿಲೆ ದೊಡ್ಡದಾಗಿ ಕಾಡ್ತಾ ಇದೆ. ಈ ಕಾಯಿಲೆ ಇದೆಯಲ್ಲ ಬಹುತೇಕ ಮಕ್ಕಳಲ್ಲಿ ಕಾಣಿಸ್ಕೊಳ್ತಾ ಇದೆ ಎನ್ನುವಂತ ಆತಂಕವನ್ನ ಸ್ವತಃ ಮಕ್ಕಳ ತಜ್ಞರು ಹೊರಹಾಕ್ತಾ ಇದ್ದಾರೆ. 5 ಮಕ್ಕಳ ಪೈಕಿ 2 ನವಜಾತ ಶಿಶುಗಳು ಗುಣಮುಖವಾಗಿದ್ದಾವೆ. ಇನ್ನುಳಿದಂತ ಮಕ್ಕಳು ಈಗಲೂ ಕೂಡ ಇಂಥದ್ದೊಂದು ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ನಮ್ಮ ಜೊತೆಗೆ ಡಾಕ್ಟರ್ ಸತೀಶ್ ಅವರು ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ಸತೀಶ್ ಸರ್, ಇಲ್ಲಿ ಗಮನಿಸ್ತಾ ಇದ್ವಿ ಮುಂಚೆ ಮೊದಲ ಅಲೆನಲ್ಲಿ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಇದು ರೆಸ್ಪಿರೇಟರಿ ಸಮಸ್ಯೆ, ಶ್ವಾಸಕೋಶಕ್ಕೆ ಮಾತ್ರ ತೊಂದರೆ ಮಾಡುತ್ತೆ, ಚಿಕಿತ್ಸೆ ಪಡೆದ ನಂತರದಲ್ಲಿ ಸರಿ ಹೋಗ್ತೀವಿ ಎನ್ನುವಂಥ ವಿಶ್ವಾಸ ಇತ್ತು. ಆದರೆ ಬರ್ಬರ್ತಾ ಈ ಕಾಯಿಲೆ ಹೆಂಗಾಗಿದೆ ಅಂತ ಹೇಳಿದ್ರೆ ದೇಹದ ಬೇರೆ ಬೇರೆ ಅಂಗಗಳ ಮೇಲೂ ಕೂಡ ದೊಡ್ಡ ಮಟ್ಟದ ಪರಿಣಾಮ ಬೀರ್ತಾ ಇದೆ. ಆಗಲೇ ಒಂದು ಕೇಸ್ ಸ್ಟಡಿ ನೋಡ್ತಾ ಇದ್ವಿ, ಸ್ಕಿನ್ ಟ್ಯೂಬರ್ಕ್ಯುಲಾಸಿಸ್ ಆಗಿದೆ ಎನ್ನುವಂಥ ಮಾತನ್ನು ಸ್ವತಃ ವೈದ್ಯರು ಹೇಳ್ತಾ ಇದ್ರು. ಇಂಥದ್ದೊಂದು ಭಿನ್ನವಾಗಿರುವಂತಹ ರೋಗಕ್ಕೆ ಕೊರೋನಾ ಕಾರಣ ಆಗ್ತಾ ಇದೆ ಅಂತ ಹೇಳಿದ್ರೆ ಜನ ಎಷ್ಟರ ಮಟ್ಟಿಗೆ ಎಚ್ಚರಿಕೆಯಿಂದ ಇರಬೇಕು ಕೋವಿಡ್ನಿಂದ ರಿಕವರಿ ಆದ ನಂತರದಲ್ಲಿ? ಡಾಕ್ಟರ್ ಸತೀಶ್ ಸರ್. ನಮಸ್ತೆ ಆನಂದ್ ಅವರೇ. ನಮಸ್ತೆ ಸರ್. ಇದು ಮೊದಲನೇ ಅಲೆ ಹಾಗೂ 2ನೇ ಅಲೆಯಲ್ಲೂ ಈ ಲಾಂಗ್ ಕೋವಿಡ್ ಅಂತ ಇದ್ದೇ ಇದೆ. ಅದು ಪ್ರಪಂಚದಲ್ಲಿ ಎಲ್ಲಾ ಕಡೆನೂ ಈ ಲಾಂಗ್ ಕೋವಿಡ್ ನೋಡ್ತಾ ಇದ್ದೀವಿ. ಅದರಿಂದಾನೇ ಆ ಕೇಸ್ ರಿಪೋರ್ಟ್ಸ್ ಆಗ್ಲಿ, ಸರ್ವೆ ಆಗ್ಲಿ, ಅದು ಕ್ಲಿನಿಕಲ್ ಟ್ರಯಲ್ಸ್ ಆಗ್ಲಿ, ಇದರಲ್ಲೆಲ್ಲ ಎಷ್ಟು ಜನಕ್ಕೆ ಅಫೆಕ್ಟ್ ಆಗುತ್ತೆ ಅಂತ ಹೇಳುತ್ತೆ. ಫಾರ್ಚುನೇಟ್ಲಿ ತುಂಬಾ ಜನಕ್ಕೆ ಅದರಿಂದ ಲಾಂಗ್ ಕೋವಿಡ್ ಇಂದ ಸೀರಿಯಸ್ ಆಗಿ ಸಾವಾಗುವಂಥದ್ದು ತುಂಬಾ ಕಮ್ಮಿ. ಈಗ ಆಗ್ಲೇ ಡಿಸ್ಕಸ್ ಮಾಡಿದಾಗೆ 3 ತಿಂಗಳ ಮೇಲಿದ್ರೆ ಅದಕ್ಕೆ ಕ್ರಾನಿಕ್ ಕೋವಿಡ್ ಅಂತ ಹೇಳ್ತೀವಿ, 4 ವಾರದ ಮೇಲಿದ್ರೆ ಅದಕ್ಕೆ ಲಾಂಗ್ ಕೋವಿಡ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಕಾಣುವಂಥದ್ದು ಸುಸ್ತಾಗುವಂಥದ್ದು, ಕೆಮ್ಮು, ಕಫ, ಗಂಟ್ಲಿಗೆ ತೊಂದರೆ ಬರುವಂಥದ್ದು, ಎದೆಗೂಟಿನಲ್ಲಿ ಡಿಸ್ಕಂಫರ್ಟ್ ಅಂತ ಅನ್ಸೋದು, ಜಾಯಿಂಟ್ ಪೇನ್ ಇರೋದು, ಹೊಟ್ಟೆ ಹಸುವಾಗದೆ ಇರೋದು, ನಿದ್ದೆ ಬರದೇ ಇರುವಂಥದ್ದು, ತಲೆ ಸುತ್ತು ಬರುವಂಥದ್ದು, ಕಣ್ಣಿಗೆ ತೊಂದರೆ ಆಗುವಂಥದ್ದು, ಇದೆಲ್ಲದನ್ನು 1 ತಿಂಗಳು 2 ತಿಂಗಳಲ್ಲಿ ಅದೇ ಕ್ರಮೇಣವಾಗಿ ಸಿಗುತ್ತೆ. ಹಾಗೇನೆ ಜನರಿಗೆ ಏನಾಗುತ್ತೆ ಅಂತಂದ್ರೆ ಇದನ್ನ ಬಂದವರು ತುಂಬಾ ಸೀರಿಯಸ್ ಇದ್ದವ್ರಿಗೆ ಮೆಮರಿ ಪವರ್ ಕಮ್ಮಿ ಆಗುತ್ತೆ. ಅದು ಬ್ರೈನ್ ಫಾಗ್ ಅಂತ ಕೆಲವು ಹೇಳ್ತೀವಿ, ಅಂತಂದ್ರೆ ಅವ್ರ ಯೋಚನೆ ಮಾಡುವಂಥದ್ದು, ಅದು ಕಾನ್ಸಂಟ್ರೇಷನ್ ಕೆಪಾಸಿಟಿ ಇದೆಲ್ಲ ಕಮ್ಮಿ ಆಗುತ್ತೆ. ಇದೆಲ್ಲದನ್ನು ಕ್ರಮೇಣವಾಗಿ ಹೋಗುತ್ತೆ. 1 ತಿಂಗಳು 2 ತಿಂಗಳು 3 ತಿಂಗಳಿಗೆ. ಸೀರಿಯಸ್ ಆಗಿ ತೊಂದರೆ ಆಗುವಂಥದ್ದು, ಈಗ ಹಾರ್ಟ್ ತೊಂದರೆ ಆಗೋದು, ಹಾರ್ಟ್ ಅಟ್ಯಾಕ್ ಆಗುವಂಥದ್ದು, ಅಥವಾ ಪಲ್ಮನರಿ ಎಂಬಾಲಿಸಮ್ ಅಂತ ಹೇಳಿದ್ರಿ, ಅದನ್ನೆಲ್ಲ ಅದು ಅಕ್ಯೂಟ್ ಕೋವಿಡ್ ಅಲ್ಲೂ ಇರ್ಬೋದು, ಅಥವಾ ಮತ್ತೆ ಕ್ರಮೇಣವಾಗಿ ಲಾಂಗ್ ಕೋವಿಡ್ ಅಂತಾನು ಬರ್ಬೋದು. ಕಿಡ್ನಿಗೆ ರವಿ ಅವ್ರು ಹೇಳಿದ್ರು ಕಿಡ್ನಿಗೆ ತೊಂದರೆ ಆಗ್ಬೋದು ಹೀಗೆಲ್ಲ ಅಂತ. ಇದನ್ನ ಬೇಗ ಗುರುತಿಸ್ಕೊಂಡ್ರೆ ಇದನ್ನ ಸರಿ ಮಾಡ್ಬೋದು. ತುಂಬಾ ಜನಕ್ಕೆ ಏನ್ ಬೇಕು ಅಂತಂದ್ರೆ ಸೈಕಲಾಜಿಕಲ್ ಸಪೋರ್ಟ್ ಬೇಕು, ಕೌನ್ಸಿಲಿಂಗ್ ಬೇಕು, ಎಸ್ಪೆಷಲಿ ತುಂಬಾ ಸುಸ್ತಾಗುವಂಥದ್ದು, ಉಸಿರಾಡೋದು ಕಷ್ಟ ಅನ್ನೋದು, ಬಟ್ ಆಕ್ಸಿಜನ್ ಎಲ್ಲ ಸರಿ ಇರುತ್ತೆ. ಸೊ ಹೀಗೆಲ್ಲ ಕೋವಿಡ್ ಸಮಯದಲ್ಲಿ ಏನೇನು ಲಕ್ಷಣಗಳಿರುತ್ತೋ ಅದನ್ನೇ ಮುಂದೆ ಹಾಗೆ ಕಂಟಿನ್ಯೂ ಆದ್ರೆ ಅದನ್ನ ಲಾಂಗ್ ಕೋವಿಡ್ ಅಂತ ಹೇಳ್ತೀವಿ. ಸೀರಿಯಸ್ ಕಾಂಪ್ಲಿಕೇಶನ್ಸ್ ನೀವು ಆಗ್ಲೇ ಡಿಸ್ಕಸ್ ಮಾಡಿದ್ವಿ, ಹಾರ್ಟ್ಗಾಗ್ಲಿ ಅಥವಾ ಪಲ್ಮನರಿ ಎಂಬಾಲಿಸಮ್ ಇರ್ಬೋದು, ಸ್ಟ್ರೋಕ್ ಅಂತ ಸುಜಿತ್ ಅವರು ಹೇಳಿದ್ರು, ಅದನ್ನೆಲ್ಲ ಸೀರಿಯಸ್ ಕಾಯಿಲೆಗಳು. ಫಾರ್ಚುನೇಟ್ಲಿ ಅದು ತುಂಬಾ ಜನಕ್ಕೆ ಅದು ಆಗೋದಿಲ್ಲ, ಅದನ್ನ ಭಯ ಬೀಳುವಂಥದ್ದು ಏನೂ ಇಲ್ಲ. ಈ ಲಾಂಗ್ ಕೋವಿಡ್ ಅಲ್ಲಿ ಏನೇನಿರೋದೋ ಅದನ್ನೆಲ್ಲ ಕೌನ್ಸಿಲಿಂಗ್ ಇಂದಾನೇ ಸರಿ ಹೋಗುತ್ತೆ. ಕೆಲವು ಸಣ್ಣ ಮೆಡಿಸಿನ್ಸ್ಗಳು ಬೇಕಾಗ್ಬೋದು, ನೋವಿಗೆ, ಕೆಮ್ಮಿಗಾಗ್ಲಿ ಅಥವಾ ಕಫಕ್ಕಾಗ್ಲಿ, ಇದೆಲ್ಲ. ಈ ಸೀರಿಯಸ್ ಕಾಂಪ್ಲಿಕೇಶನ್ಸ್ ಫಸ್ಟ್ ವೇವ್ ಅಲ್ಲಿ ಇತ್ತು, ಸೆಕೆಂಡ್ ವೇವ್ ಅಲ್ಲೂ ಇದೆ. ಅದನ್ನ ಗುರುತಿಸ್ಕೊಂಡು ಅದನ್ನ ಸರಿ ಮಾಡುವಂತ ಒಂದು ವ್ಯವಸ್ಥೆ ಇದೆ. ಅದನ್ನ ಕಂಡು ಹಿಡ್ಕೊಳ್ಳುವಂಥದ್ದು ಇಂಪಾರ್ಟೆಂಟ್ ಅಷ್ಟೇ, ಇನ್ನೇನಿಲ್ಲ ಅನ್ನೋದು. ಓಕೆ ಡಾಕ್ಟರ್, ಇಲ್ಲಿ ಒಂದು ವಿಚಾರ ಇತ್ತು, ಸೈಕಲಾಜಿಕಲ್ ಸಾಥ್ ಕೂಡ ಬೇಕಾಗುತ್ತೆ, ಸಪೋರ್ಟ್ ಬೇಕಾಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರಿ. ಕೆಲವೊಂದು ಜನಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಇಂಥದ್ದೊಂದು ಎಲ್ಲಾದರೂ ಅಕ್ಕಪಕ್ಕದಲ್ಲಿ ಇಂಥದ್ದೊಂದು ಆಗಿದೆ ಅಂತೇಳಿ ಗೊತ್ತಾದರೆ ಸಾಕು, ಅಯ್ಯೋ ನನಗೂ ಅದು ಇದೆಯಾ ಅನ್ನುವಂಥ ಫೀಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾರಿಗಾದರೂ ಎದೆ ನೋಯ್ತಾ ಇದೆ ಅಂತ ಹೇಳಿದ್ರೆ ತಮಗೂ ಕೂಡ ಎದೆ ನೋಯ್ತಾ ಇದೆ, ಯಾರಿಗಾದರೂ ಕೈಕಾಲು ನೋಯ್ತಾ ಇದೆ ಅಂತ ಹೇಳಿದ್ರೆ ನನಗೂ ಕೈಕಾಲು ನೋಯ್ತಾ ಇದೆ. ಈ ರೀತಿಯಾದಂಥ ಸೈಕಲಾಜಿಕಲ್ ಥಾಟ್ಗಳು ಬರೋದು ಕಾಮನ್. ಇಂಥ ಸಂದರ್ಭದಲ್ಲಿ ಅಂಥದ್ದೇನಾದರೂ ಕಾಣಿಸ್ಕೊಂಡ್ರೆ ಅದನ್ನ ಅಷ್ಟೇ ಅಂತೇಳಿ ನೆಗ್ಲೆಕ್ಟ್ ಮಾಡೋದು ಒಳ್ಳೇದಾ, ಅಥವಾ ಇಲ್ಲಪ್ಪ ನನಗೂ ಏನೋ ಸೀರಿಯಸ್ ಆಗಿ ಸಮಸ್ಯೆ ಕಾಡ್ತಾ ಇದೆ ಅಂತ ಹೇಳಿ ವೈದ್ಯರನ್ನ ಹೋಗಿ ಭೇಟಿ ಆಗೋದು ಒಳ್ಳೇದಾ?
ಡಾಕ್ಟರ್, ಇಲ್ಲಿ ಯಾಕೆ ಈ ಮಾತನ್ನು ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಬಹುತೇಕ ಜನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಕೊರೋನಾದಿಂದ ವಾಪಸ್ ಬಂದ್ವಾ, ಮುಗೀತು, ನಾವಿನ್ನು ಆರಾಮಾಗಿರ್ತೀವಿ ಅಂತೇಳಿ. ಅಂಥವರಿಗೆ ಎಷ್ಟು ಜೋಪಾನವಾಗಿರಬೇಕು, ಎಷ್ಟರ ಮಟ್ಟಿಗೆ ನಾವು ಪದೇ ಪದೇ ವೈದ್ಯರನ್ನ ತೋರಿಸ್ತಾ ಇರಬೇಕು ಇಂಥ ಲಕ್ಷಣಗಳು ಕಾಣಿಸ್ಕೊಂಡ್ರೆ? ನೀವು ಹೇಳಿದಂತೂ 100% ಸತ್ಯ. ಅದು ಬೇರೆಯವ್ರಿಗೆ ಯಾರಿಗಾದ್ರೂ ಏನಾದ್ರು ತೊಂದರೆ ಆಗಿದ್ರೆ ನಮಗೂ ಬಂದಿದೆಯಾ ಅಂತ. ಎಸ್ಪೆಷಲಿ ಈಗ ನಾವು ಮ್ಯೂಕರ್ ಅಂತ ಹೇಳ್ತೀವಲ್ಲ, ಬ್ಲ್ಯಾಕ್ ಫಂಗಸ್, ಅದನ್ನು ತಲೆನೋವು ಬಂದ್ರೆ ಸಾಕು ಅದಿದೆಯಾ ಅಂತ ಹೇಳ್ತಾರೆ, ಅಥವಾ ಕಣ್ಣು ನೋವು ಬಂದಿದೆಯಾ ಅಂದ್ರೆ ಅದಿದೆಯಾ ಅಂತ ತೋರಿಸ್ಕೊಳ್ಳೋದು ಒಳ್ಳೇದು. ಅದಂತೂ ಕರೆಕ್ಟು ನೀವು ಹೇಳ್ದಾಗೆ. ಈಗ ಮೈಲ್ಡ್ ಕೋವಿಡ್ ಇರೋರಿಗೆ 1 ವಾರ 2 ವಾರ ಆದ್ಮೇಲೆ ಒಂದು ಚೆಕಪ್ ಇರುತ್ತೆ, ಎಲ್ಲಾ ಪೇಷಂಟ್ಸ್ಗೂ ಇರುತ್ತೆ. ಅದಾದ್ಮೇಲೆ 1 ತಿಂಗಳಾದ್ಮೇಲೆ ಇನ್ನೊಂದು ಚೆಕಪ್ ಇರುತ್ತೆ, ಅದು ಮೈಲ್ಡ್ ಇರೋರಿಗೆ. ತುಂಬಾ ಸಿವಿಯರ್ ಇರೋರಿಗೆ ಪದೇ ಪದೇ ಬರಬೇಕಾಗುತ್ತೆ, ಅವ್ರ ಆಕ್ಸಿಜನ್ ಚೆಕ್ ಮಾಡ್ಬೇಕಾಗುತ್ತೆ. ಅವ್ರಿಗೆ ಬರೋಕ್ ಆಗದೆ ಅವ್ರ ಮನೇಲೇನೆ ಆಕ್ಸಿಜನ್ ಇದ್ರೆ ಅವ್ರಿಗೆ ಆನ್ಲೈನ್ ಕನ್ಸಲ್ಟೇಷನ್ ಅಂತಾನೂ ಇದೆ. ಫೋನಲ್ಲಾದ್ರೂ ಮಾಡ್ಬೋದು, ವಿಡಿಯೋ ಕನ್ಸಲ್ಟೇಷನ್ ಮಾಡ್ಬೋದು, ಇಲ್ಲ ರಿಲೇಟಿವ್ಸೇ ಬಂದು ಅವ್ರ ಬಗ್ಗೆ ಮಾಹಿತಿ ಕೊಡ್ಬೋದು. ಸೊ ಹೀಗೆ ಅದನ್ನ ಇದು ಏನು ಇಲ್ಲ ಅಂತಂದು ತೊಳ್ಳೋದು ಅದು ಸರಿಯಲ್ಲ. ಅದನ್ನ ಏನಿದ್ರು ಅದನ್ನ ಚೆಕ್ ಮಾಡ್ಕೊಳ್ಳೋದು ಒಳ್ಳೇದು. ನೀವು ಹೇಳಿದ್ ಕರೆಕ್ಟ್. ಸೈಕಲಾಜಿಕಲ್ ಅಂತೂ ತುಂಬಾ ಜನಕ್ಕೆ ಸೈಕಲಾಜಿಕಲ್ ಪ್ರಾಬ್ಲಮ್ ಇದೆ. ಇದನ್ನೆಲ್ಲ ಯೋಚನೆ ಮಾಡಿ, ಎಸ್ಪೆಷಲಿ ಮ್ಯೂಕರ್ ಬ್ಲ್ಯಾಕ್ ಫಂಗಸ್ ಅಂತ ಏನ್ ಹೇಳ್ತೀವೋ ಅದನ್ನ ಬಂದ್ಮೇಲಂತೂ ಇನ್ನು ತುಂಬಾ ಜನಕ್ಕಿದೆ. ಸೊ ಕೆಲವರಿಗೆ ನಿದ್ದೆ ಬರದೇ ಇರೋದೇನೆ ಕಾಮನ್, ನಿದ್ದೆನೇ ಬರೋದಿಲ್ಲ, ಕಾನ್ಸಂಟ್ರೇಷನ್ ಇರೋದಿಲ್ಲ, ತಲೆ ಸುತ್ತು ಬರುವಂಥದ್ದು, ಸುಸ್ತಾಗುವಂಥದ್ದು, ಜಾಯಿಂಟ್ ಪೈನು, ಇದನ್ನೆಲ್ಲ ಹೇಳಿದೆ. ಉಸಿರಾಡಕ್ ತೊಂದರೆ ಆಗುವಂಥದ್ದು, ಬಟ್ ಒಳಗಡೆ ಲಂಗ್ಸ್ ಏನೂ ತೊಂದರೆ ಇರಲ್ಲ, ಆಕ್ಸಿಜನ್ ಎಲ್ಲ ಸರಿ ಇರುತ್ತೆ. ಇಂಥವ್ರಿಗೆ ಚೆಕ್ ಮಾಡಿ ಅವರಿಗೆ ಕೌನ್ಸಿಲಿಂಗ್ ಮಾಡಿ ಅದನ್ನ ಸರಿ ಇದೆ, ನೀವೇನು ಯೋಚನೆ ಮಾಡಬೇಡಿ, ಇದು ಲಾಂಗ್ ಕೋವಿಡ್ ಅಂತ ಹೇಳ್ತೀವಿ, ಕ್ರಮೇಣ ಸರಿ ಹೋಗುತ್ತೆ ಅಂತ ಕೆಲವು ಟೆಸ್ಟ್ಗಳು, ಸಿಂಪಲ್ ಆಗಿರೋದು ಟೆಸ್ಟ್ ಮಾಡಬೇಕು. ತುಂಬಾ ಕಾಂಪ್ಲಿಕೇಟೆಡ್ ಮಾಡಿ ಹಣ ಖರ್ಚು ಮಾಡುವಂಥದ್ದು ಏನ್ ಬೇಕಿಲ್ಲ. ಅವ್ರಿಗೆ ಅಷ್ಟೇ ಹೇಳಿದ್ರೇನೆ ಅದನ್ನ ಕಮ್ಮಿ ಆಗುತ್ತೆ. ಇದು ಪೋಸ್ಟ್ ಕೋವಿಡ್ ಸೀಕ್ವೆಲೆ ಅಥವಾ ಪೋಸ್ಟ್ ಕೋವಿಡ್ ಕಾನ್ಸಿಕ್ವೆನ್ಸಸ್ ಈ ತರದೆಲ್ಲ ಹೇಳಿ ತುಂಬಾ ಜನಕ್ಕೆ ಸೈಕ್ಯಾಟ್ರಿಸ್ಟ್ ಹೆಲ್ಪ್ನು ಕೆಲವರಿಗೆ ತುಂಬಾ ಜಾಸ್ತಿ ಇರೋರಿಗೆ, ತುಂಬಾ ಜನಕ್ಕೆಲ್ಲ ತುಂಬಾ ಜಾಸ್ತಿ ಇರೋಂಥವ್ರಿಗೆ ಬೇಕಾಗ್ಬೋದು, ಅಥವಾ ಸೈಕಾಲಜಿಸ್ಟ್ ಒಪಿನಿಯನ್ ಬೇಕಾಗ್ಬೋದು. ಸೈಕಾಲಜಿಸ್ಟ್ ಅವರು ಅವ್ರಿಗೆ ಅದ್ರ ಬಗ್ಗೆ ಕೆಲವು ಮಾಹಿತಿ ಕೊಟ್ಟು ಅವ್ರಿಗೆ ಎಕ್ಸರ್ಸೈಸ್ ಹೇಳಿ ಮಾಡೋದ್ರಿಂದ ಸರಿ ಹೋಗುತ್ತೆ. ಅದನ್ನ ನೆಗ್ಲೆಕ್ಟ್ ಅಂತೂ ಮಾಡ್ಕೊಡ್ದು, ನೀವು ಹೇಳೋದು ಸರಿ. ಓಕೆ, ಥ್ಯಾಂಕ್ ಯು ಡಾಕ್ಟರ್ ಸತೀಶ್ ಅವರೇ. ಇಷ್ಟೊತ್ತು ಟಿವಿನ ಜೊತೆ ಜಾಯ್ನ್ ಆದ್ರಿ, ತಮ್ಮ ಅಭಿಪ್ರಾಯ ಹಂಚ್ಕೊಂಡ್ರಿ. ಡಾಕ್ಟರ್ ಸುಜಿತ್ ಅವರೇ, ಯಾಕೆ ಅಂತ ಹೇಳಿದ್ರೆ ಜನ ನೆಗ್ಲೆಕ್ಟ್ ಮಾಡೋದು ಸಹಜ. ತಮ್ಮಂತ ತಜ್ಞ ವೈದ್ಯರು ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಇಂಥದ್ದೊಂದು ಲಕ್ಷಣ ಕಾಣಿಸ್ಕೊಂಡ್ರೆ ವೈದ್ಯರನ್ನ ಸಂಪರ್ಕಿಸಿ ಅಂತೇಳಿ ತಮ್ಮ ಕಡೆಯಿಂದ ಜನರಿಗೆ ಸಲಹೆ. ನಾವು ಹಲವಾರು ಡಾಕ್ಟರ್ಸ್ಗಳು ಈ ಕಾರ್ಯಕ್ರಮದಲ್ಲಿ ಹಲವಾರು ಕಾಯಿಲೆಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಪೋಸ್ಟ್ ಕೋವಿಡ್ ಸಿಂಡ್ರೋಮ್ ಅಂತ, ಮೆದುಳಿಗೆ ರಕ್ತ ಚಾಲನೆ ಬ್ಲಾಕ್ ಆಗಲಿ, ಲಂಗ್ಸ್ ಒಳಗಡೆ ಪಲ್ಮರಿ ಎಂಬಾಲಿಸಮ್ ಆಗಲಿ, ಅಥವಾ ಕಾಲಿಗೆ ರಕ್ತ ಚಾಲನೆ ಬ್ಲಾಕ್ ಆಗಿ ಗ್ಯಾಂಗ್ರೀನ್ ಆಗಲಿ, ಈ ಥರ ಸೀರಿಯಸ್ ಕಾಂಪ್ಲಿಕೇಶನ್ಸ್ ಬರೋದನ್ನ ನಾವು ಕೋವಿಡ್ ಮುಗಿದ ಮೇಲೆ ಚೆಕಪ್ ಮಾಡಿ ಡಾಕ್ಟ್ರಿಗೆ ರೆಗ್ಯುಲರ್ ಚೆಕಪ್ನಲ್ಲಿದ್ದರೆ ಇದನ್ನು ತಡೆಗಟ್ಬೋದು. ಸಾಮಾನ್ಯವಾಗಿ ಕಂಡುಬರುವಂಥ ಮೈಲ್ಡರ್ ಕಾಂಪ್ಲಿಕೇಶನ್ಸ್ನ ಟ್ರೀಟ್ಮೆಂಟ್ ಕೊಟ್ಟರೆ ಸರಿ ಹೋಗುತ್ತೆ. ಸೀರಿಯಸ್ ಕಾಂಪ್ಲಿಕೇಶನ್ಸ್ನ ಜಲ್ದಿ ನೋಡಿ ಅದನ್ನು ಡಯಾಗ್ನೋಸ್ ಮಾಡಿ ನಾವು ಆದಷ್ಟು ಜಲ್ದಿ ಚಿಕಿತ್ಸೆ ಕೊಟ್ಟರೆ ಇಂಪ್ರೂವ್ ಮಾಡ್ಕೋಬಹುದು. ಓಕೆ, ಥ್ಯಾಂಕ್ ಯು ಡಾಕ್ಟರ್ ಸುಜಿತ್ ಅವರೇ. ಡಾಕ್ಟರ್ ಪವನ್ ಅವರೇ, ಕೊನೆಯದಾಗಿ ಯಾಕೆ ಅಂತ ಹೇಳಿದ್ರೆ ಇಂಥದ್ದೊಂದು ಕೆಲವೊಂದಷ್ಟು ಲಕ್ಷಣಗಳಿಂದ ಬಚಾವಾಗಬೇಕು ಅಥವಾ ಕಾಯಿಲೆಗಳಿಂದ ಬಚಾವಾಗಬೇಕು ಅಂತ ಹೇಳಿದ್ರೆ ನಮ್ಮ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗಬೇಕಾಗತ್ತೆ. ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಇಂಥ ಕಾಯಿಲೆಗಳಿಂದ ಬಚಾವಾಗೋದಕ್ಕೆ ಸಾಧ್ಯ ಇದೆಯಾ? ಕೊನೆಯದಾಗಿ ತಮ್ಮ ಅಭಿಪ್ರಾಯ. ಹೌದು ಆನಂದ್ ಅವರೇ, ಯಾಕಂದ್ರೆ ಸಾಕಷ್ಟು ಜನ ನಾವು ನೋಡಿದ್ವಿ ತುಂಬಾ ಭಯದಲ್ಲಿರ್ತಾರೆ. ಕೋವಿಡ್ ಬಂದಾಗಿ ಮನೆಗೆ ಹೋಗಾದ್ಮೇಲೆ ಎಲ್ಲಿಗೂ ಹೋಗೋದಿಲ್ಲ, ಮನೇಲೆ ಕೂತಿರ್ತಾರೆ, ಅಥವಾ ಬೇರೆ ಏನೂ ಮಾಡೋದಿಲ್ಲ, ಒಂಥರ ಭಯದ ವಾತಾವರಣದಲ್ಲಿ ಇರ್ತಾರೆ. ದಯವಿಟ್ಟು ಆ ರೀತಿಯಾಗಿ ಮಾಡ್ಬೇಡಿ. ಯಾಕಂದ್ರೆ ನಮ್ಮ ದೇಹಕ್ಕೆ ಒಂದು ಫಿಸಿಕಲ್ ಆಕ್ಟಿವಿಟಿನೂ ಬೇಕು. ಸೊ ಯಾರ್ಯಾರು ಕೋವಿಡ್ ಇಂದ ರಿಕವರಿ ಆಗಿ ಬಂದಿರ್ತೀರಾ, ಸೊ ಅಂತವರು ಮೈಲ್ಡ್ ಆಗಿ ಲೈಟ್ ಆಗಿ ವಾಕಿಂಗು ಅಥವಾ ಲೈಟ್ ಎಕ್ಸರ್ಸೈಸಸ್ ಮಾಡಿ. ಹೆವಿಯಾಗಿ ಎಕ್ಸರ್ಸೈಸಸ್ ಮಾಡಬೇಡಿ. ಹೆವಿ ಆಗಿ ತುಂಬಾ ಬ್ರಿಸ್ಕ್ ವಾಕ್ ಮಾಡೋದಾಗ್ಲಿ, ರನ್ನಿಂಗ್ ಆಗ್ಲಿ ಏನು ಮಾಡಕ್ ಹೋಗ್ಬೇಡಿ. ಸ್ವಲ್ಪ ನಿಮ್ಮನ್ನ ನೀವು ಆಕ್ಟಿವ್ ಆಗಿ ಇಟ್ಕೊಳ್ಳಿ. ಯಾಕಂದ್ರೆ ಮೆಂಟಲ್ ಹೆಲ್ತ್ ತುಂಬಾ ಇಂಪಾರ್ಟೆಂಟ್. ಸಾಕಷ್ಟು ಜನಕ್ಕೆ ಯಾರ್ಯಾರು ರಿಕವರಿ ಆಗಿರ್ತಾರೆ ಅಂತವರಲ್ಲಿ 80% ಜನ ಸಾಕಷ್ಟು ಭಯದಿಂದಾನೇ ಇರ್ತಾರೆ. ಸೈಕಲಾಜಿಕಲ್ ಪ್ರಾಬ್ಲಮ್ಸೇ ಜಾಸ್ತಿ ಇರುತ್ತೆ. ಇನ್ನೆಲ್ಲೋ ಒಂದು 10-20% ಜನಕ್ಕೆ ಬೇರೆ ಸಿಂಪ್ಟಮ್ಸ್ ಬರ್ಬೋದು. ಆದ್ರೆ ಯಾವುದೇ ಸಿಂಪ್ಟಮ್ಸ್ ವ್ಯತ್ಯಾಸ ಆದಾಗ ಇಮಿಡಿಯೇಟ್ ಆಗಿ ವೈದ್ಯರಲ್ಲಿ ಬಂದು ತೋರಿಸ್ಕೊಳ್ಳಿ. ಆಮೇಲೆ ಕೋವಿಡ್ ಇಂದ ರಿಕವರಿ ಆಗಿ ಹೋಗಾದ್ಮೇಲೆ ಫಾಲೋ ಅಪ್ ಗೆ ಖಂಡಿತವಾಗಿ ಬರಬೇಕು. ಸೊ ಅದೇ ರೀತಿಯಾಗಿ ಶುಗರ್ಸ್ ಅನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ನಾವು ಇದನ್ನ ಸಾಕಷ್ಟು ಜನರಲ್ಲಿ ನೋಡಿದೀವಿ. ಯಾರು ಶುಗರ್ಸ್ ಕಂಟ್ರೋಲ್ ಇಲ್ಲ ಅಂತವ್ರಿಗೆ ತುಂಬಾ ಜಾಸ್ತಿ ತೊಂದರೆಗಳಾಗೋದು ಕೂಡ ನೋಡಿದ್ವಿ. ಯಾಕಂದ್ರೆ ಸಾಕಷ್ಟು ಜನಕ್ಕೆ ಡಯಾಬಿಟಿಸ್ ಇರುತ್ತೆ. ಸೊ ಆತಂಕ ಬೀಳೋದ್ ಬೇಡ, ಬಟ್ ಹುಷಾರಾಗಿರಿ, ಬಂದು ಫಾಲೋ ಅಪ್ ಮಾಡಿಸ್ಕೊಳ್ಳಿ. ಸೊ ಏನು ಧೈರ್ಯಗೆಡದೆ ಆರಾಮಾಗಿರಿ. ಯಾಕಂದ್ರೆ ಏನ್ ಕೋವಿಡ್ ನೇ ಜಯಿಸಿರುವಾಗ ಇನ್ನು ಪೋಸ್ಟ್ ಕೋವಿಡ್ ಜಯಿಸೋದೇನು ಕಷ್ಟ ಆಗೋದಿಲ್ಲ. ಧೈರ್ಯವಾಗಿರ್ಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಪವನ್ ಅವರೇ. ಇಷ್ಟೊತ್ತು ಜೊತೆ ಜಾಯ್ನ್ ಆದಕ್ಕೆ ಬಹುತೇಕವಾಗಿ
ತಜ್ಞ ವೈದ್ಯರು ಹೇಳ್ತಾ ಇರುವಂಥದ್ದು ಪೋಸ್ಟ್ ಕೋವಿಡ್ ಅನ್ನುವಂಥದ್ದು ಅಥವಾ ಲಾಂಗ್ ಕೋವಿಡ್ ನಂತರದಲ್ಲಿ ಕಾಣಿಸಿಕೊಳ್ಳುವಂಥ ಗುಣಲಕ್ಷಣಗಳಿಂದ ಗುಣಲಕ್ಷಣ ಕಾಣಿಸ್ಕೊಳ್ಳುತ್ತಲ್ಲ ಅಂಥದ್ದೊಂದು ಕಾಯಿಲೆಯಿಂದ ಬಚಾವಾಗೋದಕ್ಕೆ ತುರ್ತಾಗಿ ನಾವು ವೈದ್ಯರನ್ನ ಸಂಪರ್ಕಿಸಬೇಕು, ಇರುವಂಥ ಟೆಸ್ಟ್ಗಳನ್ನು ಮಾಡಿಸ್ಕೊಂಡು ಬಚಾವಾಗಬಹುದು ಅನ್ನುವಂಥ ಮಾತು. ಅದರ ಜೊತೆಗೆ ನಮ್ಮ ಜೀವನ ಶೈಲಿ ಇದೆಯಲ್ಲ ಅದನ್ನ ಬದಲಾವಣೆ ಮಾಡಿಕೊಂಡ್ರೆ ನಮ್ಮ ಆರೋಗ್ಯದ ಮೇಲಾಗುವಂಥ ದುಷ್ಪರಿಣಾಮಗಳೇನಿದಾವಲ್ಲ ಅದರಿಂದ ಕೊಂಚ ಮಟ್ಟಿಗೆ ರಿಲೀಫ್ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಹಾಗಾಗಿ ದೇಹದಲ್ಲಿ ಏನೇ ಬದಲಾವಣೆಗಳು ಕಂಡ್ರು, ಯಾವುದೇ ರೀತಿಯಾದಂಥ ಗುಣಲಕ್ಷಣ ಕಾಣಿಸ್ಕೊಂಡ್ರೂ ಕೂಡ ವೈದ್ಯರನ್ನ ಭೇಟಿಯಾಗಿ ವೈದ್ಯರ ಸಲಹೆ ಪಡೆದು ಮೆಡಿಸನ್ ಪಡೆದು ತದನಂತರದಲ್ಲಿ ಚಿಕಿತ್ಸೆ ಪಡೆದು ಗುಣಮುಖರಾಗೋದಿದೆಯಲ್ಲ ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರ. ಯಾಕೆ ಅಂತ ಹೇಳಿದ್ರೆ ಆರೋಗ್ಯವೇ ಭಾಗ್ಯ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.